ಸ್ನೇಹಿತರೆ ನಮಸ್ಕಾರ. ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ಎಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಕವಿ ಮತ್ತು ನಾಟಕಕಾರ ಎಚ್.ಎಸ್. ಶಿವಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಮಾತುಕತೆಗೆ ಆಹ್ವಾನಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ 4 ದಶಕದ ಕಾವ್ಯಯಾನ ಇದನ್ನ ಹಿಂತಿರುಗಿ ನೋಡಿದಾಗ ಏನು ಅನಿಸ್ತದೆ? ಇದು ನೋಡಿಸಿದಾಗ ಈಗ ನೀವು ಹಿರಿಯ ಕವಿ ಅಂತ ಹೇಳಿದ್ರೆ ಈಗ ಮೈ ಜುಮ್ ಅನ್ನುತ್ತೆ. ನಾನು ಯಾವತ್ತೂ ಬದುಕಿನಲ್ಲಿ ಚಿರಯೌವನ ಸಾಧ್ಯವಿಲ್ಲ, ಆದರೆ ಕಾಲದಲ್ಲಿ ಚಿರಯೌವನವನ್ನು ಕಾಪಾಡ್ಕೊಂಡು ಪ್ರಯತ್ನ ಪಟ್ಟಿದ್ದೆ. ಹೀಗಾಗಿ ನಾನೀಗ ಕಾವ್ಯದ ಮಟ್ಟಿಗೆ ನನ್ನ ಜೈವಿಕ ವಯಸ್ಸಿಗೂ ನನ್ನ ಕಾವ್ಯದ ವಯಸ್ಸಿಗೂ ತಾಳ್ಮೆಯಿಲ್ಲ. ನನ್ನ ಕಾವ್ಯ ಇನ್ನೂ ಕಿಶೋರಾವಸ್ಥೆಯಲ್ಲಿ ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಇನ್ನೂ ಕಲಿತಾ ಇದ್ದೇನೆ. ಈಗೇನು ಕನ್ನಡದಲ್ಲಿ ಭಾಳ ಹಿರಿಯ ಕವಿಗಳು ಕ್ಲೀಶೆಗಳು ಆಗ್ಬಿಟ್ಟಿದ್ದಾರೆ. ಮಾರಮ್ಮನೊಂದು ಅರೆ ಬಾರಿಸ್ದೆ ಕೇಳಿದ್ದು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಯುವ ಕವಿಗಳು ಭಾಷಣ ಬರೀತಾರೆ. ಅವರಿಂದ ನಾನು ಅನೇಕ ಹೊಸ ವಿಚಾರಗಳನ್ನು ಕಲಿತಾ ಇದ್ದೆ. ಹೀಗೆ ನಾನು ಏನು ಅಂದರೆ ಕೆಲವು ಗುರು ಅಂತ ಬರ್ಕೊಳ್ತಾರೆ. ನಾನೇ ಗುರು ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ರೂಮಿ ಒಂದು ಮಾತಾಡಿದ್ದೇನೆ, ನನಗೆ ಗುರುತ್ವವನ್ನು ಯಾವತ್ತೂ ಹೋಗಬೇಡ, ನನ್ನ ಒಳ್ಳೆಯ ಶಿಷ್ಯನನ್ನಾಗಿ ಮಾಡುವಂಥ. ನಾನು ಇನ್ನೂ ಒಳ್ಳೆಯ ಶಿಷ್ಯನಾಗಲು ಪ್ರಯತ್ನಿಸ್ತಾ ಇದ್ದೀನಿ. ಸರ್, ಆ್ಯಕ್ಚುಲಿ ಈಗ ನೀವು ನಿಮ್ಮ ನಂತರ ಬರಿತಾ ಇರುವ ಕವಿಗಳಿಂದ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಹಾಗೆ ನಿಮ್ಮ ಕವಿತೆಯೇ ಅವರನ್ನು ಪ್ರಭಾವಿಸಿ ಅವರಿಗೆ ಮಾರ್ಗಸೂಚಿಯಾಗಿದೆ, ಅಥವಾ ಅವ್ರ ನಿಮ್ಮ ಹೆಜ್ಜೆಜಾಡಿನಲ್ಲಿ ನಡೀಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು. ಸೊ ನೀವು ಅವರಿಂದನೂ ಕಲಿಬೇಕಂತ ಯೋಚನೆ ಮಾಡ್ತೀವಿ. ಸೊ ಈ ಪರಸ್ಪರ ಕೊಡ್ಕೊಳ್ಳುವಿಕೆಯಿಂದ ನಿಮ್ಮ ಕಾವ್ಯ ಶ್ರೀಮಂತಿಕೆ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಹೌದು, ಅವರಿಗೆ ಕೆಲವು ಜನ ಕಾಪಿ ಹೊಡೆದಿರ್ತಾರೆ. ಅವರು ನಾನು ಉದ್ದಾರಲ್ಲ, ಅವರಾಗಲ್ಲ. ಆದರೆ ಯಾರು ನನ್ನನ್ನು ಚೆನ್ನಾಗಿ ಓದ್ಕೊಂಡು ನನ್ನಿಂದ ಕಲಿತು ಅವರು ತಮ್ಮದೇ ರೀತಿಯಲ್ಲಿ ತಮ್ಮ ವ್ಯಕ್ತಿ ಪ್ರತಿಭೆಯನ್ನು ತರ್ತಾರೆ, ಅವರೇನೋ ಹೊಸ ತರ್ತಾರೆ. ಅವರಿಗೆ 40 ವರ್ಷಗಳ ಕನ್ನಡ ಭಾಷೆ ಭಾಳ ಬದಲಾವಣೆ ಆಗಿದೆ. ನಾವು ಬರಿತಾ ಇದ್ದ ಭಾಷೆ ಇಲ್ಲ. ಈಗ ಒಂದು ಡಿಜಿಟಲೈಸೇಷನ್ನ ಒಂದು ಪ್ರವೇಶದಿಂದ ನಮ್ಮ ಭಾಷೆ ಹೆಚ್ಚು ಒಂದು ಭಾಷೆ ಎಕಾನಮಿ ಇವತ್ತು, ಮಿತ ಬಳಕೆ ಇವತ್ತು ಮುಖ್ಯ ಆಗಿದೆ. ಇದು ಹೊಸ ಒಂದು ಒತ್ತಡಗಳನ್ನದು ಕಾವ್ಯ ಭಾಷೆ ಅಂತ ತರ್ತದೆ. ಇವತ್ತು ಬಹುತೇಕ ಯುವಕರು ಕನ್ನಡ ಬಳಸೋರು ಅವರ ಪರಸ್ಪರ ಸಂಪರ್ಕ ವಾಟ್ಸಪ್ ಮೆಸೇಜ್ಗಳ ಮುಖ ಹೋಗ್ತದೆ. ಅಲ್ಲಿ ಇಂಗ್ಲೀಷಲ್ಲಿ ವಾಟ್ಸಪ್ ಮೆಸೇಜ್ ಬಂದ ತಕ್ಷಣ ಅಲ್ಲಿ ಲ್ಯಾಂಗ್ವೇಜ್ ಆ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಭಾಳ ದೊಡ್ಡ ಬದಲಾವಣೆಗಳಾಗಿದೆ ಅಂತ ಅಲ್ಲಿಂದ ಭಾಷಾಶಾಸ್ತ್ರ ಕನ್ನಡದಲ್ಲೂ ಆಗಿದೆ. ಇದನ್ನು ಯಾರು ನಮ್ಮಲ್ಲಿ ಅಧ್ಯಯನ ಮಾಡಿ ನಾನು ಕಂಡಿಲ್ಲ. ಆದರೆ ಅಧ್ಯಯನ ಅವ್ರು ಮಾಡಲಿ, ಕವಿ ಇನ್ನೊಂದು ರೀತಿಯಲ್ಲಿ ಅಕಾಡೆಮಿಕ್ ಅಲ್ಲದೇ ಇದೆ, ಎಲ್ಲವನ್ನೂ ಅಧ್ಯಯನ ಮಾಡ್ತಾಯಿದ್ರು. ನಾನು ಆ ಥರ ಮಾಡ್ತಾಯಿದ್ದೀನಿ. ಬದಲಾವಣೆ ಆಗಿದೆ. ಅದರಿಂದ ನಾನು ಕಲ್ತಿದ್ದೀನಿ. ಆಮೇಲೆ ಇವತ್ತಿನ ಯುವಕರು ಬಹಳ ಸುಲಭವಾಗಿ ಇವತ್ತಿನ ಒಂದು ಪ್ರಚಲಿತ ಭಾಷೆ ಏನಿದೆ ಅದರಲ್ಲಿ ಪ್ರವೇಶ ಮಾಡಬಲ್ಲರು. ನಮ್ಮ ಹೊರೆ, ನವೋದಯ ಕಾಲದ ಒಂದು ಹೊರೆ ಅಥವಾ ನವ್ಯ ಕಾಲದ ಒಂದು ಮೈಚಳಿ ಅಥವಾ ಬಂಡಾಯದ ಒಂದು ಜ್ವರ ಇದೇನೂ ಇಲ್ಲದೆ ಅವರು ಇವತ್ತು ಪ್ರವೇಶ ಮಾಡ್ತಾರೆ. ಭಾಳ ಸಂಖ್ಯೆ ಅಲ್ಲ, ಇದ್ದಾರೆ, ಭಾಳ ಜನ ಸಾಕಷ್ಟಿದ್ದಾರೆ. ಸೊ ಅವರಿಂದ ನಾನು ಕಲಿಬೇಕಾಗ್ತದೆ. ಭಾಷೆ ಮತ್ತು ಸಂವೇದನೆ ಎರಡು ದೃಷ್ಟಿಯಿಂದಲೂ ಈ ನವೀನತೆ ಕಾಣಿಸ್ತದೆ ಅಂತ ಅನಿಸ್ತದೆ. ಭಾಷೆಯಲ್ಲಿ ಕಾಣ್ತಾ ಇದೆ. ಆದರೆ ದುರದೃಷ್ಟವಶಾತ್ ಅವರ ವಸ್ತುವಿನ್ಯಾಸದಲ್ಲಿ ಅಂಥ ಬದಲಾವಣೆ ಕಾಣ್ತಾ ಇದೆ. ವಸ್ತುವಿನ್ಯಾಸ ಬದಲಾವಣೆ ಆಗಬೇಕು, ಬರೀ ಭಾಷೆ ಮುಖ್ಯ, ಅದು ಭಾಷೆ ಮೂಲಕ ಜಗತ್ತಿನ ಕಾವ್ಯ ಗ್ರಹಿಸುವುದು. ಆದರೆ ಇವತ್ತಿಗೆ ಬೇಕಾದ ಒಂದು ದರ್ಶನ ಬೇಕದು. ಅಂದರೆ ದರ್ಶನ ಸಿದ್ಧವಾದ ದರ್ಶನ ಅಂತಲ್ಲ. ಈಗ ರವೀಂದ್ರನಾಥ್ ಟಾಗೋರು ದೊಡ್ಡ ಫಿಲಾಸಫರ್ ಏನಲ್ಲ, ಫಿಲಾಸಫಿ ಬರೋ ಫಿಲಾಸಫಿ ಅಲ್ಲ, ಅವರೊಂಥರ ಸಾಹಿತ್ಯಿಕವಾದ ದರ್ಶನ ಅವ್ರು ಬರೆದಿದ್ದು. ಆದರೆ ಆ ಯುಗದ ಒಂದು ಅಗತ್ಯಗಳಿಂದನ್ನು
ಇತರರಿಗಿಂತ ಚೆನ್ನಾಗಿ ಅವರು ಪರಿಭಾವಿಸಿದರು. ಏನೋ ಒಬ್ಬ ಕವಿ ಅಂದ್ರೇನು, ಅವನು ಎಲ್ಲ ಥರ ಇರ್ತಾನೆ ಮನುಷ್ಯ. ಅವನು ಕವಿ ಅಂತ ಅವ್ನು ಕರೆಯೋನು, ಕವಿತೆ ಬರೆಯುವುದು ಅಂತ ಕರೆಯೋದು ಇಷ್ಟ. ಯಾಕೆ ಒಂದು ಸದ ಅವನು ಸ್ಟೀವನ್ ಸ್ಮಿತ್ ಅಂತ ಒಂದು ಇಂಗ್ಲೀಷ್ ಪೋಯಿಟ್ ಇದ್ದ. ಅವನು ಚಿಕ್ಕ ವಯಸ್ಸಿನಲ್ಲಿ ಅವನು ಇಲ್ಲಿ ಟಿ ಎಸ್ ಬಡೋದು ಕವಿಯಾಗಿದ್ದ. ಅವನ ಹತ್ರ ಅವ್ನು ಭೇಟಿ ಮಾಡೋಕ್ಕೆ ಹೋಗಿದ್ದಂತೆ. ಟಿ ಎಸ್ ಕೇಳಿದಂತೆ, ಏನಪ್ಪ ಮಾಡೋಕ್ಕೆ ಜೀವನದಲ್ಲಿ ಅಂತ. ನಾನು ಕವಿ ಆಗೋದು ಹೆಂಗಪ್ಪ ಆಗ್ತೀನಿ, ಕವಿತೆ ಬರೆಯೋದು ಅನ್ನೋದು ಅದು ರೀಸನಬಲ್ ಆ್ಯಂಬಿಷನ್. ಕವಿ ಆಗೋದು ಅಂದ್ರೇನು, ಅದು ನಿಜ. ಅದು ಯಾವ ಒಬ್ಬರು ಕವಿಗಳು ಯಾವಾಗಲೂ ಕಾವ್ಯ ಬರೆದು ಕೂತ್ಕೊಂಡು ಅವರು ಕವಿತೆಯೂ ಬದುಕಲ್ಲ ಆ ಥರ ಹೋಗ್ತಾರೆ. ಆ ಕವಿಯ ಒಂದು ಹಿರಿಯತನದ ಹೆಣಭಾರವನ್ನು ಯಾವಾಗಲೂ ಹೊರಬೇಕಾಗಿದೆ. ನಾವು ಸಹಜವಾಗಿರ್ಬೇಕು, ಎಲ್ಲರಿದ್ದಂಗಿರಬೇಕು. ಅದು ಯಾವುದೋ ಒಂದು ಕ್ಷಣದಲ್ಲಿ ಏನೋ ಒಂದು ಕಾಣಿಸ್ತದೆ, ಏನೋ ಒಂದು ಹೊಳಿತದೆ, ಇಷ್ಟೇ. ಅದು ಮಾಡೋದಕ್ಕೆ ಈಗ ನನ್ನ ಬಾಳೆನ ಹೇಳ್ತಾರೆ, ನನ್ನ ಬಗ್ಗೆ ಒಂದು ಆಪಾದನೆ ಇದೆ. ಇವರು ಬರೀತಾರೆ, ಅದು ಪದ್ಯಗಳು ಸರಿಯಾಗಿ ತಿದ್ದಲ್ಲ, ಇವರು ರೀವರ್ಕ್ ಮಾಡಲ್ಲ ಅಂತ. ನಾನು ರೀವರ್ಕ್ ಪೇಪರಲ್ಲಿ ಮಾಡಲ್ಲ, ಮೈಂಡಲ್ಲಿ ಮಾಡಿರ್ತೀನಿ. ಒಂದು ಸೆಮಿನಾರ್ಗೆ ಹೋದಾಗ ಅಲ್ಲೊಬ್ರು ಕೇಳಿದ್ರು, ಇವರು ನಮ್ಮ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಾವು ಸೆಮಿನಾರ್ಗೆ ಹೋಗ್ತಾಯಿದ್ದು. ಅವ್ರ ಪಾಪ ಅವ್ರಿಗೆ ಭಾಳ ಬೇಕಾದವರು ಒಂದೊಂದು ನಾಟಕಗಳ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಅವ್ರು ಕೇಳಿದ್ರು, ಇಲ್ಲ ಲಕ್ಷ್ಮೀ ವನಮಾಲ ಕೇಳಿದ್ರು, ಏನು ಪ್ರಿಪೇರ್ ಆಗದೆ ಬಂದರೆ ಹೊಡೋಗ್ಬಿಡ್ತೀನಿ ಅಂತ ಹೇಳಿದ್ರು. ಹೌದಮ್ಮ, ನಾನು ಸೆಮಿನಾರಿಗೆ ಪ್ರಿಪೇರ್ ಆಗಲಿಲ್ಲ. ನಾನು ಅದು ಈ ಕ್ಷಣಕ್ಕೆ ನನ್ನ ಹಿಂದಿನ ಲಕ್ಷಣಗಳು ಕೂಡ ಈ ಜನ್ಮದಲ್ಲಿ ಮತ್ತು ಪುನರ್ಜನ್ಮದ ಸಿದ್ಧಾಂತ ನಿಜವಾಗಿದ್ದರೆ ಇಂದ ಅನೇಕ ಜನ್ಮಗಳಲ್ಲಿ ಈ ಕ್ಷಣಕ್ಕೆ ನಾನು ತಯಾರಾಗಿದೆ. ಈ ರೀತಿ ಒಂದು ಮಾನಸಿಕ ಒಂದು ಸ್ವಯಂ ನವೀಕರಣ ಇದು ಕಲಿಬೇಕಾಗ್ತದೆ. ಯಾವ ರೀತಿ ಋತುಗಳ ಬದಲಾವಣೆ ಪ್ರಕೃತಿ ತನ್ನನ್ನು ತಾನು ಪುನರ್ನವೀಕರಿಸ್ಕೊಳ್ತದೆ, ಕೈ ತನ್ನ ದೇಹವನ್ನಷ್ಟು ಮಟ್ಟಿನ ಗೊತ್ತಿಲ್ಲ, ದೇಹಕ್ಕೊಂದು ಮಿತಿಗಳಿದ್ದಾವೆ. ಆದರೆ ಮನಸ್ಸಿಗೆ ಅದಕ್ಕೂ ಒಂದು ಅನಂತವಾದ ಒಂದು ಸಾಧ್ಯತೆಗಳಿಲ್ಲ. ಆದರೆ ಆ ಮನಸ್ಸನ್ನು ನಾವು ಆ ಹುರುಪಿನಲ್ಲಿ ಇಟ್ಟಿದ್ರೆ ದೇಹಕ್ಕಿಂತ ಹೆಚ್ಚು ಒಂದು ಸ್ವಾತಂತ್ರ್ಯ ಮತ್ತು ಸ್ವಯಂ ನವೀಕರಣ ಶಕ್ತಿ ಆ ಮನಸ್ಸಿಗಿರ್ತದೆ. ಮನಸ್ಸಿನ ಒಂದು ಕವಿಯ ಮನಸ್ಸಿನ ಬಹಳ ಮುಖ್ಯವಾದ ಒಂದು ಕಾವ್ಯ ಒಂದು ಗ್ರಹಿಕೆಯ ಒಂದು ಅಂಗ ಇರ್ತದಲ್ಲ, ಅದು ದೈಹಿಕ ಅಂಗ, ಅದು ಮಾನಸಿಕ ಅಂಗ ಇರ್ತದಲ್ಲ, ಅದು ಹೆಚ್ಚು ನಾವು ಚಿರಯುವಕ ಸ್ಥಿತಿಯಲ್ಲಿ ಇರ್ಬೋದು. ಆದರೆ ಇದು ಮುಖ್ಯವಾಗಿ ನಿಮಗೆ ಪ್ರಶ್ನೆಗೆ ಭಾಷೆಯಲ್ಲಿ ಬದಲಾವಣೆ ಆಗ್ತದೆ. ಆದರೆ ಬಹುತೇಕ ಅವರ ಜೀವನದ ಜಗತ್ತನ್ನು ನೋಡುವ ಕಣ್ಣೋಟದಲ್ಲಿ ಅವರು ಕೆಲವು ಸಲ ನವೋದಯದವ್ರ ಥರ ನೋಡ್ತಾರೆ, ಕೆಲವು ಸಲ ನವಿದವ್ರ ಥರ ನೋಡ್ತಾರೆ, ಕೆಲವು ಸಲ ಬಂಡೆದವ್ರ ಥರ ನೋಡ್ತಾರೆ. ಅದನ್ನೊಂದು ಬಿಕ್ಕಟ್ಟು ಅಂತ ನೋಡ್ಬೇಕಾ? ಹೆಂಗೆ ಬಿಕ್ಕಟ್ಟಲ್ಲ, ಅದನ್ನು ನಾವು ಕಲಿತು ಮುಂದುವರಿಬೇಕಲ್ಲ ನಾವು. ಈಗ ನಮ್ಮ ಕನ್ನಡದಲ್ಲಿ ಆ ಥರ ಕೊನೆಯವರೆಗೂ ಸ್ವಯಂ ನವೀಕರಣಗೊಂಡ ಕೆ.ಎಸ್. ನರಸಿಂಹಸ್ವಾಮಿ ಅವರು. ಮೈಸೂರು ಮಲ್ಲಿಗೆ ಬರೆದ ಕವಿ, ಮುಂದೆ ಮುಚ್ಚಿದ ಬಾಗಿಲು ತೆರೆದ ಬಾಗಿಲು ಮುಚ್ಚಿದ ಕಿಟಕಿ ಬರೆದ ಕವಿ, ಅವರ ಕೊನೆಯಲ್ಲಿ ಕಪ್ಪು ಹುಡುಗ ಆಯ್ತಾರೆ. ಅವರು ಎಷ್ಟು ಬೆಳೀತಾ ಬಂದವರು. ಅಡಿಗೂ ಕೂಡ ಮಧ್ಯೆ ಸ್ವಲ್ಪ ಕೊನೆಯಲ್ಲಿ ಹೆಚ್ಚು ಕೆಟ್ಟ ಬದಿಗಳು ಬರೆದು ಕೂಡ ಇನ್ನೇನು ಅವರು ದೇಹಾಂತಕ್ಕೆ ಕೆಲವು ತಿಂಗಳುಗಳ ಮೊದಲೇ ಚಿಂತಾಮಣಿ ಆಗಲಿ ಕಂಡ ಮುಖದಂತ ಅದ್ಭುತ. ಅವ್ರ ಹಿಂದಿನ ಕವಿತೆ ಎಲ್ಲ ಮೀರಿಸಿ ಇನ್ನೊಂದು ದಿಕ್ಕಿಗೆ ತಿರುಗಿಬಿಡ್ತಾರೆ. ಈ ರೀತಿ ಒಂದು ವಿಕಾಸಶೀಲತೆ ಇದ್ದಾಗ ಕಾವ್ಯ ಬೇಕು. ಇಲ್ದರೆ ನಾವು ಇವತ್ತಿನ ಯಾಕೆ ಕವಿತೆ ಬರಬೇಕು? ಕುಮಾರವ್ಯಾಸ ಮಹಾಕವಿ, ಪಂಪ ಮಹಾಕವಿ, ವಚನಕಾರರಲ್ಲಿ ಕೆಲವರಾದರೂ ಮಹಾಕವಿಗಳು, ಶಿಶುನಾಳ ಮಹಾಕವಿ. ಅವರನ್ನೇ ನಾವು ಓದ್ಕೊಂಡು ಇವತ್ತಿನ ಕವಿತೆ ಅವ್ರಿಗಿಂತ ಸ್ವಲ್ಪ ಭಾಷೆನ ಇದು ಮುಂದಕ್ಕೆ ತೊಗೊಂಡೋಗಕ್ಕಲ್ಲ. ಅದು ಮಾಡದೇ ಇದ್ದರೆ ಅವರ ಕವಿತೆಗಳನ್ನು ನಾವು ಕಾಪಿ ಮಾಡೋದು ಮೇಲೆ. ಇವತ್ತಿನ ಬಹುತೇಕ ಕವಿತೆ ಅಂದರೆ ಯುವಕರು ಭಾಷೆಯಲ್ಲಿ ಇದಾಗ್ತಾ ಇದ್ದಾರೆ. ಅವರ ಇನ್ನು ಚಿಂತನೆಯಲ್ಲಿ ಒಂದು ಅನುಭವದ ಒಂದು ಗ್ರಹಿಕೆಯ ವಿಷಯದಲ್ಲಿ
ಅವರು ಇನ್ನೂ ಹೆಚ್ಚು ಸಚೇತನರಾಗಬೇಕು. ಹಳೆಯದನ್ನು ಅವರು ಅದು ಬದುಕೋದೊಂದು ಅನ್ಕಾನ್ಷಿಯಸ್ನೆಸ್ ಸೇರಿಬಿಟ್ಟಿದೆ ಹಳೆಯದು. ಈ ಒಂದು ತಳಮನದ ಒಂದು ಒತ್ತಡ ಇರ್ತದೆ. ಯಾವಾಗಲೂ ಹಳೆಯದನ್ನು ನಾವು ಪುನರುಚ್ಚರಿಸುವುದು ಹೊಸದನ್ನು ಮಾಡೋದಕ್ಕಿಂತ ಕಷ್ಟಕರವಾದದ್ದು. ಆಮೇಲೆ ಮನುಷ್ಯನ ಮನಸ್ಸಿನಲ್ಲೇ ಒಂದು ಒಬ್ಬ ಅಮೇರಿಕನ್ ಫಿಲಾಸಫರ್ ವಾಲ್ಟರ್ ಕಾಮಿನ್ ಡಿಸಿಡೋಫೋಬಿಯಾ ಅಂತ, ಅಂದರೆ ತೀರ್ಮಾನವನ್ನು ತಗೊಳ್ಳುವ ಒಂದು ಅಲ್ಲ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ, ಅದಕ್ಕೆ ಧೈರ್ಯ ಬೇಕು ಅಂತ ಭಾಳ ಜನ ಕೇಳೋಣ ಅಂತ. ಅದೆಲ್ಲ ಬರ್ಬೇಕು, ನಿರ್ಣಯವನರಿಯದವನವೇ ದುಗುಡವನ ಆಹಾರಗೊಂಡೆಯಲ್ಲ ಅಂತ ಕೇಳ್ತಾರೆ. ಹೀಗೆ ಆ ನಿರ್ಣಯ ಶಕ್ತಿ, ಕಾವ್ಯಾತ್ಮಕ ನಿರ್ಣಯ ಶಕ್ತಿ ಇನ್ನೂ ಬರಬೇಕಾಗಿದೆ. ಆಗ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ಅದಕ್ಕೆ ಈ ವರ್ತಮಾನದ ಏನು ಸೃಷ್ಟಿಸಿರುವ ಆತಂಕಗಳು, ಬಿಕ್ಕಟ್ಟುಗಳು ಅವೆಲ್ಲವೂ ಕೂಡ ಕಾರಣ ಇರ್ಬೋದಾ? ಅದು ಕಾರಣ ಇದೆ, ಸಾಮಾಜಿಕವಾಗಿ 100 ಕಾರಣ ಇರ್ಬೋದು. ಆಮೇಲೆ ಇವತ್ತು ತಂತ್ರಜ್ಞಾನದ ಬೆಳವಣಿಗೆಗಳು ಮತ್ತು ಇವತ್ತು ನಮ್ಮ ಸರಕು ಸಂಸ್ಕೃತಿಯ ಯಜಮಾನಿಕೆ ಮತ್ತು ಒಂದು ಆದರ್ಶ ಪ್ರೇರಿತವಾದ ಒಂದು ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆ ಅವುಗಳೀಗ ಗಾಯಬಾಗ್ಬಿಟ್ಟಿದ್ದಾವೆ. ಇಂಥ ಸಂದರ್ಭದಲ್ಲಿ ಒಂದು ಇತ್ಯಾತ್ಮಕವಾದ ಒಂದು ಸ್ಫೂರ್ತಿ ಪ್ರೇರೇಣಿಸುವುದು ಇವತ್ತಿನ ಸಂದರ್ಭದಲ್ಲಿ ಭಾಳ ಕಷ್ಟ ಆಯಿತು. ನಮ್ಮಲ್ಲಿ ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಕಾಲದಲ್ಲಿ ನಾವು ಈ ಗೊಮ್ಮಟೇಶ್ವರ ತಲೆ ನೋಡಿ ಹಬ್ಬ ಅನ್ನೋಂಥ ವ್ಯಕ್ತಿಗಳಿದ್ದರು. ಜಯಪ್ರಕಾಶ್ ನಾರಾಯಣ ಅಂತವರಿದ್ರು, ಇದು ಯಾವುದೋ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅಂತವರಿದ್ರು, ಸಾಹಿತ್ಯ ಕುವೆಂಪು ಅಂತವರಿದ್ರು. ಅವಾಗ ಇನ್ನು ಬೇರೆ ಬೇರೆ ಭಾಷೆಗಳೇ ಕುರುಪ್ ಅಂತ ತಮಿಳು ಮಲಯಾಳಂ ಇದ್ದರು. ಈ ಥರದ ವ್ಯಕ್ತಿಗಳು ನಮಗೆ ಎಲ್ಲ ಹೃದಯಗಳು ಕಾಣಿಸ್ತಾ ಇದ್ರು. ಇವತ್ತು ಕಾಣಿಸ್ತಾ ಇಲ್ಲ ಆ ಥರದ್ದು ಶಿಖರಗಳು ನಮಗೆ ಕಾಣಿಸ್ತಾ ಇಲ್ಲ. ಆ ಶಿಖರಗಳೇ ಮರೆಯಾದ ಒಂದು ಸಮತಲದ ಭೂಮಿಯಲ್ಲಿ ನಾವಿರುವಾಗ ಎತ್ತರಗಳನ್ನು ಕಲ್ಪಿಸಿಕೊಳ್ಳುವುದು, ಆಳಕ್ಕಿಳಿಯುವುದು ಇಂದಿಗಿಂತ ಕಷ್ಟ. ಆದರೆ ಕವಿತೆ ಭಾಷೆಯ ಎತ್ತರಗಳನ್ನು ಮೆಟ್ಟಬೇಕು, ಆಳಗಳನ್ನು ಮುಟ್ಟಬೇಕು. ಅದಕ್ಕೆ ಸ್ವಂತ ತಾಲೀಮನ್ನು ಕವಿ ಮಾಡ್ತಾನೆ ಇರಬೇಕು. ಸೊ ಈ ಯುವ ಕವಿಗಳನ್ನು ಗಮನದಲ್ಲಿಟ್ಕೊಂಡು ನೀವು ಬೇರೆ ಬೇರೆ ಪ್ರಾಮಿಸಿಂಗ್ ಕವಿಗಳನ್ನು ಹೆಸರು ಪ್ರಸ್ತಾಪ ಮಾಡ್ತೀರಿ ಮತ್ತು ಅವುಗಳ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು. ಆ ಕಾರಣಕ್ಕೆ ತುಂಬ ಪಾಸಿಟಿವ್ ಆದ ಮಾತುಗಳನ್ನು ಬೇರೆಲ್ಲ ನಿಮ್ಮ ವಯಸ್ಸಿನ ಹಿರಿಯ ಅಂತ ಹೇಳಿದ್ರೆ ನಿಮ್ಮ ವಯಸ್ಸಿನ ಬೇರೆಲ್ಲ ಬರಹಗಾರರಿಗಿಂತ ಹೆಚ್ಚು ನಾನು ಯುವಕರ ಈಗ ಆರೀಫ್ ರಾಜನ್ ಅಂತ ಒಳ್ಳೆ ಕವಿದಾನೆ. ಆಮೇಲೆ ಭುವನ ಹಿರೇಮಠು ಅವರ ಮೊದಲು 2ನೇ ಸಂಕಲನದಲ್ಲಿ ಇನ್ನೂ ಆಕೆ ಇದಾಗಿ ಬರೆದಿದ್ದಾಳೆ. ಶೋಭಾ ನಾಯಕರು ವಸ್ತುವಿನ ಸ್ವಲ್ಪ ಅದೇ ಕಾಣ್ತಾ ಇದ್ರು ಕೂಡ ಆ ಭಾಷೆಗೆ ಒಂದು ಹೊಸ ರೀತಿಯ ಚುರುಕಿದೆ. ಅದು ಸ್ತ್ರೀ ಸಂವೇದನೆ ಇದೆ, ಅದು ನಮಗೆ ಭಾಳ ಕಲಿಸಿದೆ. ಈವನ್ ನಮ್ಮ ಹಿರಿಯ ಕವಿಗಳು ಸ್ತ್ರೀ ಸಂವೇದನೆಯಿಂದ ಅವರೇನು ಕಲಿತಾ ಇಲ್ಲ, ದಲಿತ ಸಂವೇದನೆ ನಮಗೆ ಭಾಳ ಕಲಿಸಿದೆ. ಈಗ ಸಿದ್ಧಲಿಂಗಯ್ಯನವರು ಆ ಮೊದಲ 2 ಸಂಕಲನದಲ್ಲಿ ಕನ್ನಡ ಕಾಲದ ಗಡಿಗಳನ್ನು ಇದನ್ನು ಭೂಪಟವನ್ನು ಬದಲಾಯಿಸ್ಬಿಟ್ಟು ಆಮೇಲೆ ಅವರೇ ಅದನ್ನು ಮುಂದುವರಿಸಲ್ಲ, ಆ ಮಾತು ಬೇರೆ. ಆದರೆ 2 ಸಂಕಲನಗಳು ಒಂದು ಮೈದಿಗಲ್ಲಿಗಳಾಗಿವೆ. ದೇವನೂರು ಮಹಾದೇವರ ಒಡಗಾಳ ಮತ್ತು ಚಿತ್ರಕಥೆಗಳು ಇವತ್ತಿಗೊಂದು ಮೈದಿಗಲ್ಲಾಗಿದೆ. ಅವು ಕನ್ನಡಕ್ಕೆ ಒಂದು ನವ್ಯರಿಗೆ ಸಾಧ್ಯವಾಗದ, ಹಿತವ ಬಂಡಾಯದ ಬರಗ ಸಾಧ್ಯವಾಗದ ಹೊಸ ತಿರುಮುರುಗಳನ್ನು ಭಾಷೆಗೆ ಕೊಟ್ಟು. ಅಂದರೆ ದೇವನೂರು ಮಹಾದೇವರು ಭಾಷೆಯನ್ನು ಹೆಚ್ಚು ಅಂತರ್ಮುಖಿಗೊಳಿಸಿದ್ರು, ಸಿದ್ಧಲಿಂಗನ ಹೆಚ್ಚು ಬಹಿರ್ಮುಖಿಗೊಳಿಸಿದ್ರು. ಆಮೇಲೆ ಪುರುಷರಿಗೆ ಸಾಧ್ಯವಾಗದ ಒಂದು ಖಾಸಗಿ ಲೋಕವನ್ನು ಸ್ತ್ರೀ ಕಾವ್ಯ ಒಟ್ಟಾರೆಯ ಎಚ್.ಎಲ್. ಪುಷ್ಪ ಅವರ ಮೊದಲ ಸಂಕಲನ, ಆಮೇಲೆ ಇನ್ನೊಂದು ಪ್ರತಿಭಾನಂದ ಕುಮಾರ ಮೊದಲನೇ ಸಂಕಲನ, ಆಗ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅವರು ಬರ್ತಾರೆ, ಆಮೇಲೆ ಮುಂದಕ್ಕೆ ಬರಲಿಲ್ಲ. ಅವರು ಕೂಡ ಒಂದು ಮಹಿಳಾ ಕಾವ್ಯದ ಪ್ರವರ್ತಕರು ಕನ್ನಡದಲ್ಲಿ. ಅವರೆಲ್ಲ ಇವರು ಶುರುವಾದ ಎಮ್.ಆರ್. ಕಮಲ ಅವರ ಮೊದಲ ಸಂಕಲನಗಳು ಇವು ಇದನ್ನು ಪುರುಷರು ಕವಿಗಳು ಭಾಳ ಪಾಠ ಕಲಿಬೇಕಾಯ್ತು. ನಾನು ಕಲಿತಿದ್ದೆ
ಬೇರೆಯವರು ಕಲಿಯೋದಕ್ಕೆ ಅವರಿಗೆ ಗತಾನುಗತಿಕವಾದ ಪುರುಷಾಲಂಕಾರ ಅವರಿಗೆ ಬಿಟ್ಕೊಡ್ತಾ ಇಲ್ಲ. ಇನ್ನೊಂದು ಆದಿವಾಸಿಗಳು ಇನ್ನೊಂದು ಜಗತ್ತಿದೆ. ಅವರು ಆದಿವಾಸಿ ನೋಡುವ ಜಗತ್ತು ಆದಿವಾಸಿಯ ಒಂದು ಮನೋಭೂಮಿಕೆಯನ್ನು ನಮ್ಮ ನಾಗರಿಕ ಜಗತ್ತು ಯಾವತ್ತೂ ನೋಡು ತುಳಿತಾ ಬಂದಿದೆ. ಆಮೇಲೆ ಸಾಕ್ಷರತೆಯ ಮೊದಲ ತಲೆಮಾರಿನ ಸಾಕ್ಷರ ಸಮುದಾಯಗಳಿದ್ದಾವೆ, ಅವುಗಳ ಸ್ಮೃತಿ ಲೋಕಗಳು ಬೇರೆ ಇದ್ದಾವೆ, ಅವೆಲ್ಲವೂ ಕೂಡ ಸಾಹಿತ್ಯಕ್ಕೆ ಬಂದಿದೆ. ಆದರೆ ಇದು ಒಂದು ಕೇವಲ ಒಂದು ದ್ರವ್ಯವಾಗಿ ಸಾಹಿತ್ಯಕ್ಕೆ ಬಂದಾಗ ಅದು ಸಮಾಜಶಾಸ್ತ್ರೀಯವಾಗಿ ಮುಖ್ಯವಾಗ್ತದೆ, ಐತಿಹಾಸಿಕ ಮುಖ್ಯವಾಗ್ತದೆ. ಆದರೆ ಅದು ಕಲಾತ್ಮಕತೆಯನ್ನು ಪಡ್ಕೊಳ್ಳೋದೆ ಅಂದರೆ ಅದು ಸಾರ್ಥಕ ಕಲೆ ಆಗೋದಿಲ್ಲ. ಇವಾಗ ಭಾಳ ಯೋಚನೆ ಮಾಡಿ ಸಾರ್ಥಕತೆ ಏನು ಪಡ್ಕೊಳ್ಳೋ ಸಾಹಿತ್ಯ ಅಂದರೆ ಅದನ್ನ ಸಂಸ್ಕೃತ ಸಾಧಾರಣೀಕರಣ ಅಂತಾರೆ. ಅಂದರೆ ಒಬ್ಬ ಬರೀತಾನೆ, ಒಬ್ಬ ಆದಿವಾಸಿ ಬರೀತಾನೆ, ಸಂತಾಲಿಯ ಒಂದು ಕವಿತೆ ಇದೆ, ಅಥವಾ ಅಮೇರಿಕನ್ ನೇಟಿವ್ ಒಬ್ಬ ಒಂದು ಕವಿತೆ ಬರೀತಾನೆ, ಒಂದು ಜ್ಞಾಪಕ ಬರ್ತದೆ, ಒಂದು ಸಣ್ಣ ಕವಿತೆ. ನನಗೆ ಏನು ಹೇಳ್ತಾನೆ ಅಂದರೆ, ಅವನು ಒಂದು ಬೆಟ್ಟ ಹತ್ತಾ ಇರ್ತಾನೆ, ಅಲ್ಲೊಂದು ಹೆಬ್ಬಾವು ಮಲಗಿರ್ತದೆ. ಇವನೇನು ಮಾಡ್ತಾನೆ, ಈ ಭೂಮಿಗೆ ಇಲ್ಲಿ ನನಗಿಂತ ಹಿಂದಿನ ನಿವಾಸಿ ಇವನಾಗಿರೋದ್ರಿಂದ ಇಲ್ಲಿ ಇವನ ಅಧಿಕಾರ ಹೆಚ್ಚಿಗಿದೆ ಅಂದ್ಬಿಟ್ಟು ಅವನು ವಾಪಸ್ ಹೋಗ್ತಾನೆ. ಅದನ್ನು ನಿದ್ದೆ ಮಾಡ್ತಾರೆ, ಹೆಬ್ಬಾವನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಈ ರೀತಿ ಒಂದು ಅನುಭವ ಸಾಧ್ಯತೆ ಇದೆಯಲ್ಲ, ಅದು ಜಗತ್ತಿನ ಗರಿಷ್ಕ್ರಮ. ಅದನ್ನು ನಾವು ಮರೆತಿದ್ರಿಂದ ಇವತ್ತು ಕರೋನಾದಂತಹ ಈ ಒಂದು ಅಪಾಯಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಒಂದು ಸಮಾಜದ ಒಂದು ಕ್ರಿಮಿನಲೈಸೇಷನ್ನು, ಭ್ರಷ್ಟಾಚಾರ ಮತ್ತು ಈ ಪರಿಸರ ವಿನಾಶದಿಂದ ಆಗಿರುವ ಬಹಳ ನಿಸರ್ಗಕ್ಕೆ ವಿರುದ್ಧವಾದ ಪ್ರವೃತ್ತಿಗಳು, ಆಗಿರುವ ಪರಿಣಾಮಗಳು ಭಾಳ ಆಗಿದೆ. ಹೀಗೆ ನಾವು ಹಿಂದಿನಿಂದಲೂ ಕಲಿಬೇಕು, ಮುಂದಿನಿಂದಲೂ ಕಲಿಬೇಕು. ಈಗ ಅಂದರೆ ಹೊಸ ದರ್ಶನ ಕಂಡುಕೊಳ್ಳೋದು ಹೊಸ ಕವಿಗಳಿಗೆ ಸಾಧ್ಯವಾಗುವ ನೆಲೆಯಲ್ಲಿ ಯಾವ ಥರ ನಿರೀಕ್ಷೆ ಮಾಡ್ಬೋದು? ಅದರಿಂದ ನಾನು ಅದನ್ನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ಅದನ್ನು ನಾನು ಸೂಚಿಸ್ಬೋದಷ್ಟೇ. ಉದಾಹರಣೆಗೆ ನೋಡಿ, ನನ್ನ ನಾಟಕ ಬರೀತದೆ ನಾನು. ನನ್ನ ಮಹಾಚೈತ್ರ, ಸುಲ್ತಾನ್ ಟಿಪ್ಪು, ಶೇಕ್ಸ್ಪಿಯರ್ ಸುಬ್ರಹ್ಮಣ್ಯ, ಇವು ಅಂತ ಪುರುಷ ಕೇಂದ್ರಿತ ನಾಟಕಗಳು. ಅದಾದ ನಂತರ ಬರೆದ ನನ್ನ ಬಹುತೇಕ ನಾಟಕಗಳು, ನಾನು ಇತ್ತೀಚಿನ ಪುಸ್ತಕಾಭಿಷೇಕ ರಿಹರ್ಸಲ್ ನಾಟಕದ ಬಿಟ್ಟರೆ ಅದರ ಹಿಂದೆ ಬರೆದ ಒಂದು 7-8 ನಾಟಕಗಳು ಸ್ತ್ರೀ ಕೇಂದ್ರಿತವಾದವು. ಆಮೇಲೆ ನನಗೆ ಒಂದು ತನ್ನಷ್ಟೇ ತಾನೇ ಬದಲಾವಣೆ ಆಯಿತು. ನನಗೆ ಅದು ಯಾಕೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದಲ್ಲ. ಆಮೇಲೆ ಸ್ತ್ರೀತ್ವದ ಒಂದು ದನಿ ಇಲ್ಲಿ ನಮಗೆ ಹೆಚ್ಚು ಸ್ಪಷ್ಟವಾಗಿ ಹೋದಾಗ ನಾನು ಗೊತ್ತು ನೋಡೋದು ಹೇಳೋಕ್ಕೆ ಮೊದಲೇ ಬಹುಶಃ ನಾನು ಸಮಗಾರ ಬರೆದಾಗಲೇ ಆ ಥರದ ಒಂದು ಸ್ತ್ರೀತ್ವದ ಒಂದು ಅಂಶವನ್ನು ತಂದೆ. ಅದು ನಾನು ಲೆಕ್ಕಾಚಾರ ಮಾಡಿದ್ದಲ್ಲ. ಅದು ಅಂದರೆ ಒಬ್ಬ ಕವಿ ಹೆಚ್ಚು ಸೂಕ್ಷ್ಮದರ್ಶಿಯಾಗಿದ್ದರೆ, ಸೂಕ್ಷ್ಮಗ್ರಾಹಿಯಾಗಿದ್ದರೆ, ಇನ್ನೊಬ್ಬರಿಗೆ ಗೊತ್ತಾಗ ಮೊದಲು ಅವನಿಗೆ ಆಗುತ್ತಿರೋ ಬದಲಾವಣೆ. ಇದರಲ್ಲಿ ಕಾವ್ಯವನ್ನು ಒಂದು ಪ್ರವಾದಿತ್ವಕ್ಕೆ ಹೋಲಿಸ್ತಾರೆ ಕೆಲವು ಪಶ್ಚಿಮದ ಕೆಲವು ಪರಂಪರೆಗಳಿಗೆ. ವಿಲಿಯಂ ಬ್ಲೇಕ್ ಅನ್ನೋ ಇಂಗ್ಲೀಷ್ ಕವಿ ಹೇಳ್ತಾರೆ, ಒಬ್ಬ ಕವಿ ಒಬ್ಬ ಪ್ರವಾದಿನಾಗಿರ್ತಾನೆ ಅಂತ. ನಮ್ಮಲ್ಲಿ ಭಾರತದಲ್ಲಿ ಪ್ರವಾದಿಯ ಕಲ್ಪನೆ ಇಲ್ಲ. ನಮ್ಮಲ್ಲಿರೋದು ಅದಕ್ಕೆ ಹತ್ತಿರ ಕಾಲಜ್ಞಾನದ ಒಂದು ಪರಂಪರೆ. ಕವಿ ಕಾಲಜ್ಞಾನಿಯಾಗಿರಬೇಕು. ಕಾಲಜ್ಞಾನದ ಭವಿಷ್ಯವನ್ನಲ್ಲ ನಾನು ಹಿಂಗಾಗತ್ತೆ ಅಂತ. ಆ ಸಮಯದ ಒಂದು ಅಗತ್ಯ ಏನಿರ್ತದೆ ಅದು ಇತರರಿಗಿಂತ ಬೇರೆ ಗೊತ್ತಾಗೋದಿಲ್ಲ. ಅವರಿಗೆ ಒಂದು 50 ವರ್ಷ ಗೊತ್ತಾಗೋದು ಒಬ್ಬ ನಿಜವಾದ ಕವಿ ಇವತ್ತೇ ಗೊತ್ತಾಗುತ್ತೆ. ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರದಲ್ಲಿ ಆ ದುರ್ಯೋಧನ ಸಾಯ್ತಾ ಬಿದ್ದಿರುವಾಗ ಅವನಿಗೆ ಕೆಲವು ದರ್ಶನಗಳು ಕಾಣ್ತವೆ. ನೀವು ನೋಡೋದಾದ್ರೆ ಪ್ರವಾದಿತ್ವ ಅದು ಮುಂದಕ್ಕಾಗದೆ ಹೇಳ್ತಾರಲ್ಲ ಅವರು. ರಾಮಾಯಣ ದರ್ಶನ ಆ ಥರದ ಅಂಶಗಳಿದ್ದಾವೆ, ನಮ್ಮ ತತ್ವಪದಗಳು ಆ ಥರ ಇದ್ದಾವೆ. ಇದು ಕಾಲಜ್ಞಾನ, ಭವಿಷ್ಯ ಅಲ್ಲ. ಇದು ಕಾಲದ ಚಕ್ರ ಎತ್ತ ಕಡೆ ತಿರುಗ್ತಾ ಇದೆ ಅನ್ನೋದರ ಒಂದು ವಿಷನ್, ಅದು ದರ್ಶನ. ಈಗ ನೀವು ನಿಮ್ಮ ದರ್ಶನವನ್ನು ಕಂಡುಕೊಂಡಿದ್ದು ನಿಮ್ಮ ಕವಿತೆಗಳಲ್ಲಿ ಅದು ಕಾಣಿಸ್ತದೆ.
ಅದಕ್ಕೆ ಹಲವು ಸೋರ್ಸ್ಗಳಿಗೆ ಎಂಟರ್ ಆಗಿದೆ. ನೀವು ಅದು ತತ್ವಪದ ಪ್ರಸ್ತಾಪ ಮಾಡಿದ್ರಿ, ಸೂಫಿಸಮ್ ಇದೆ, ವಚನಕಾರರಿದ್ದಾರೆ, ದಾಸರಿಗಿಂತ ಹೆಚ್ಚು ಉಳಿದ ಬೇರೆ ಬೇರೆ ಫಾರ್ಮಿನ ಪೊಯಿಟ್ರಿ ಕೂಡ ನಿಮ್ಗೆ ಅದನ್ನ ಹೆಂಗೆ ನೋಡುದು? ಅದು ನನಗೆ ಆ ಕಾಲ ನನ್ನ ಅಗತ್ಯದ ಪ್ರಕಾರ ಇವತ್ತು ನೋಡೋಕೆ ನನ್ನ ಒಳಗಿನ ಒತ್ತಡದಿಂದ. ನಾನು ಬರೀ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದ್ದೆ. ನಮ್ಮ ತಂದೆ ಕನ್ನಡ, ನಾನು ಕನ್ನಡದ ಬಗ್ಗೆ ಒಂಥರ ಅಂಥ ಉತ್ಸಾಹ ಇರಲಿಲ್ಲ. ನನಗೆ ಕವಿ ಆಗಬೇಕು ಅಂತ ಆಸೆ. ನಾನು ಎಲ್ಲೋ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಬೇಕು ಅಥವಾ ಜಗತ್ತಿನ ಅತ್ಯಂತ ಈ ಪುಸ್ತಕದ ಮುನ್ನುಡಿನಲ್ಲಿ ಕೆ ವಿ ನಾರಾಯಣ ಬರೆದಿದ್ದಾರೆ, ನಾನು ಪೈಲ್ವಾನ್ ಆಗಬೇಕು, ನನಗೆ ಅದೊಂದು ದೊಡ್ಡ ಆಸೆ, ಪೈಲ್ವಾನ್ ಆಗಬೇಕು ಅಂತ. ಒಂದು ಸಲ ಕರಾಟೆ ಮಾಡಿದೆ, ಎಲ್ಲ ಮಾಡಿದೆ, ಗರಡಿಗೆ ಹೋಗಿ ಸಾಂಬ್ ಮಾಡ್ತಾಯಿದ್ದೆ. ಆದರೆ ನಾನು ಕವಿ ಆಗಬೇಕು ನನಗಿರಲಿಲ್ಲ ಅದು. ಆದರೆ ಒಂದು ನನ್ನ ಮೊದಲ ಸಂಕಲನ ಬಂದಾಗ ಆಗಿದ್ದ ಆಗಿನ ಭಾಳ ನಮ್ಮ ಎಲ್ಲರಿಗೂ ಒಂದು ರೀತಿಯಲ್ಲಿ ಮಾರ್ಗದರ್ಶಿಗಳಾಗಿ ಕಿರಂ ನಾಗರಾಜ್ ಅವರು, ಇನ್ನೊಂದು ರೀತಿಯಲ್ಲಿ ಗುರುಪ್ರಾಯರಾದ ಕೆ ವಿ ನಾರಾಯಣ ಅವರು, ಇವರು ನನ್ನ ಕವಿತೆಯ ಸಿರಿ ಗಂಭೀರವಾಗಿ ನೋಡ್ಬಿಟ್ಟು ಓದುಗರು ಅಡಿಗರು ನನ್ನ ವಿದುರೇಪ ಕವಿತೆಯನ್ನು ಪ್ರಜಾವಾಣಿಗೆ ಪತ್ರಿಕೆ ಯಾವ ಪತ್ರಿಕೆಗಳು ವೈಕುಂಠ ನನ್ನ ಸಂಪಾದನೆ ನಿರಾಕರಿಸ್ತಾ ಇದ್ರು. ಆಮೇಲೆ ಯಾರೋ ಕೇಳಿದ್ರು, ಅವ್ರ ಅಪ್ಪನೂ ನನಗೂ ಆಗ್ತಾ ಇರಲಿಲ್ಲ ಅಂತ ಹೇಳೋದಂತೆ. ಅದು ಯಾರು ಪಬ್ಲಿಷ್ ಮಾಡ್ತಿಲ್ಲ. ಆಮೇಲೆ ಅದು ಬೇರೆ ಕಾರಣ, ಇದೊಂದೇ ಪರ್ಸ್ನಲ್ ಕಾರಣ ಅಂದರೆ ನನ್ನ ಕಾವ್ಯ ಆವಾಗ ಆ ನವ್ಯದ ಜಾಣ ತುಳಿತಾ ಇರಲಿಲ್ಲ. ಹಾಗೇನು ಯಾರು ಕವಿತಾರೋ ಒಂದು ಹಾವು ಓಡಾಡ್ತಾ ಇತ್ತು. ಹಾವು, ನಾಗರಾವು, ತಲೆ ಎತ್ತದು, ಎಲೆ ಎತ್ತದು, ಬೆಂಕಿ, ಹಾವು, ಯಾವುದನ್ನ ಫ್ರೈಡೇನ್ ಎರಾಟಿಕ್ ಸಿಂಬಲ್ಸ್ ಬಿಟ್ಟು ಅವ್ರ ಆಚೆ ಹೋಗ್ತಾ ಇರಲಿಲ್ಲ. ನನಗೆ ಬರೆಯೋಕ್ಕೆ ಇಷ್ಟ ಇರಲಿಲ್ಲ. ನಾನು ಆಮೇಲೆ ಆ ಥರ ಸೆಕ್ಸ್ ಮೇಲೆ ಬರೀದೇ ಇಲ್ಲ ನನ್ನ ಜೀವನದಲ್ಲಿ. ನಾನೊಂದು ಪ್ರತಿಜ್ಞೆ ಬಿಟ್ಟೆ, ಇದು ಬಿಟ್ಟೇ ಬರೀಬೇಕು ಅಂದ್ಬಿಟ್ಟು ಅದನ್ನು ಸಾಕಷ್ಟು ನಾನು ಮಾಡಿದ್ದೇನೆ. ಪ್ರೇಮದ ಬಗ್ಗೆ ನಾನು ಎರಾಟಿಕ್ಕಾಗಿ ಲೈಂಗಿಕವಾದ ಕಾವ್ಯನ ನಾನು ಬರೆದಿಲ್ಲ ಇವಾಗ. ಆಗ ಸರಿ ಅನ್ನಿಸ್ತು. ಆಗ ಹೆಚ್ಚು ಇದು ವ್ಯಕ್ತಿಗತವಾದ ಒಂದು ಲೋಕವನ್ನು ನವ್ಯ ಕಾವ್ಯ, ಕನ್ನಡ ನವ್ಯ ಕಾವ್ಯ, ಅಡಿಗರ ಕಾವ್ಯವನ್ನು ಬಿಟ್ಟಾಗ, ನರಸಿಂಹಸ್ವಾಮಿಯನ್ನು ಬಿಟ್ಟಾಗ ಅದನ್ನು ಆಧರಿಸಿತ್ತು. ನನಗಾಗ ಈಗ ಹೆಚ್ಚು ವಸ್ತುನಿಷ್ಠವಾದ ಸಿದ್ಧಾಂತಗಳನ್ನು ಓದಬೇಕು ಅಂತಾಗ ಅದನ್ನು ವಿಜ್ಞಾನವನ್ನು ಭಾಳ ಒಂದು 5-6 ವರ್ಷ ಬರೀ ವಿಜ್ಞಾನ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಫಿಲಾಸಫಿ ಎಲ್ಲ. ಆಮೇಲೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಭಾಳ ಒಂದೇ. ಆಮೇಲೆ ನಾನು ಅದಾದಮೇಲೆ ಒಂದಷ್ಟು ದಿವಸ ಆದಮೇಲೆ ನಾನು ಭಾಳ ಆವಾಗ ಇದಾಗಿದ್ದೆ, ನಾನು ಒಂದು ವಿಚಾರವಾದಿ ಆಗಿದ್ದೆ. ನನ್ನ ಜೀವನದಲ್ಲಿ, ನನ್ನ ಸುತ್ತಮುತ್ತ ಜೀವನದಲ್ಲಿ ವೈಚಾರಿಕತೆಗೆಯಲ್ಲಿ ತೆಕ್ಕೆಗೆ ಸಿಗದ ಅನೇಕ ಘಟನೆಗಳ ಅನುಭವಗಳಾಗ್ತಾಯಿದ್ವು. ಅಂದರೆ ನಾವು ಈ ಚೌಕಟ್ಟೆ ತಪ್ಪಿರು, ಇದನ್ನು ನಾವು ಪರೀಕ್ಷೆಗೊಂಡು ಓಡಬೇಕು ಅಂದ್ಬಿಟ್ಟು ನಾನು ಆಧ್ಯಾತ್ಮಿಕ ಸಾಧನೆಗೆ ಹೇಳಿದೆ. ಆಧ್ಯಾತ್ಮಿಕ, ನನಗೆ ಅವ್ರು ನಾಸ್ತಿಕನಾಗಿದ್ದರಿಂದ ನನಗೆ ಬೌದ್ಧ ಧರ್ಮ ನನಗೆ ಆಪ್ಯಾಯಮಾನ ಕಂತು 2-3 ವರ್ಷ ನಾನು ಬಹಳ ಗಾಢವಾಗಿ ವಿಪಸನ ಜ್ಞಾನವನ್ನು ಇಲ್ಲಿ ಆಚಾರ್ಯ ಬುದ್ಧರಿಕೆ ತೇರ ಅಂತಾರೆ ಅವ್ರ ಹತ್ರ ಕಲಿತೆ. ಆಮೇಲೆ ಆದಾಗ ನಾನು ಮತ್ತು ನಮ್ಮ ಸ್ನೇಹಿತರ ಶ್ರೀನಿವಾಸ ಮೂರ್ತಿ, ಲಿಂಗರಾಜ್ ಅಂತ ಇದ್ದರು, ನಾವು ಮೂವರು ಮಧ್ಯಮ ನಿಕಾಯದ ಕನ್ನಡ ಅನುವಾದವನ್ನು ಹಾಗೆ ಮಾಡಿದ್ರು. ಈಗ ಅವರು ಆ ಎಡಿಷನ್ ಇಟ್ಟು ಇನ್ಯಾವುದು ಬೇರೆ ಮಾಡಿದ್ದಾರಂತೆ, ಅದನ್ನು ಮಾಡಿದ್ದದ್ದು. ಆದರೆ ನಾನು ಬೌದ್ಧ ಸಾಧನೆಯನ್ನು ಮಾಡ್ತಾ ಇದ್ದಾಗ ಅಲ್ಲೇನಾಗುತ್ತೆ ಅಂದರೆ, ಅಲ್ಲಿ ಬೌದ್ಧ ಮತ್ತು ಜೈನರ ಮುಖ್ಯ ಸಾಧನೆ ಉಸಿರಾಟವನ್ನು ಗಮನಿಸ್ತಾ ಹೋಗೋದು, ಅನಪಾನಸತಿ ಅಂತಾರೆ ಬೌದ್ಧರಲ್ಲಿ, ಜೈನರಲ್ಲಿ ಪ್ರೇಕ್ಷಾಜ್ಞಾನ ಅಂತ ಇದನ್ನು ತಾಂತ್ರಿಕರಲ್ಲಿದೆ ಇದು. ಆದರೆ ಇದು ಬಹಳ ಪ್ರಧಾನ ಬೌದ್ಧರಲ್ಲಿ. ಇದನ್ನು ಮಾಡ್ತಾ ಇದ್ದಾಗ ಒಂದು ಸ್ಥಿತಿಯನ್ನು ನಾವು ಯಾವ ಮನಸ್ಸು ಸೂಕ್ಷ್ಮ ಆಗ್ತಾ ಉಸಿರನ್ನ ಅಥವಾ ಯಾವುದ್ರ ಬಗ್ಗೆ ಗಮನಿಸ್ತಾ ಹೋಗುತ್ತೆ, ಸತಿಯಿಂದ ಗಮನ ಕೊಡುವುದು. ನೋಡ್ತಾ ಹೋದಾಗ ಆ ಅನುಭವಗಳ ಒಂದು ಆ ಘಟನೆಯ ಒಂದು ನಿರಂತರತೆ ಖಂಡಿತವಾಗಿ ಅದು ಟಕ್ ಟಕ್ ಅಂತ ಡಿಸ್ಕ್ರೀಟ್ ಮೂಮೆಂಟ್ಸ್ ಆಗಿ ಅವು ನಮಗೆ ಕಾಣೋಕ್ಕೆ ಶುರುವಾಗ್ತವೆ. ಒಂದು ನೀರು ತೊಟ್ಟಿಗೆ ಟಕ್ ಟಕ್ ಅಂತಾರಲ್ಲ, ಆ ಥರ ಈ ಥರ ಅನುಭವ ಆಗಿ ಶುರುವಾಯಿತು. ಆಗ ಇದು ಅತ್ಯಂತ ನನಗೆ ಒಂಥರ ಸಂತೋಷವನ್ನು ಕೊಡುವ, ಪರಮಾನಂದವನ್ನು ಕೊಡುವ ಒಂದು ಅನುಭವ ಅಂತಾಯಿತು. ಆಗ ನಮ್ಮ ಬೌದ್ಧ ಗುರುಗಳಾದ ಆಚಾರ್ಯ ಬುದ್ಧರ್ಕಿತ ಅವ್ರಿಗೆ ನೀಡಿದಾಗ ಅವ್ರು ಕನ್ನಡ ಬರ್ತದೆ, ಮೈ ಸನ್ ದಟ್ ಈಸ್ ರಾಂಗ್, ರಿಮೆಂಬರ್ ದಟ್ ಈಸ್ ದುಃಖ.
ನಂಗೆ ಅನ್ಸಲ್ವಲ್ಲ, ಭಾಳ ಸಂತೋಷ ಆಗ್ತಾ ಇದೆಯಲ್ಲ. ನೋ ದಟ್ ಈಸ್ ಯುವರ್ ಡಿಲ್ಯೂಷನ್. ಯು ಶುಡ್ ಟೆಲ್ ಯುವರ್ ಸೆಲ್ಫ್ ದಟ್ ಈಸ್ ದುಃಖ ಅಂದರು. ಇದೆಂಗಪ್ಪ ಹಂಗಿದೆ ಅನ್ಬೋದು. ನಮ್ಗೆ ನಾವೇ ಅಂದ್ಕೊಂಡು ಅದು ಆಟೋ ಸಜೆಷನ್ ಯಾಕೆ ಮಾಡ್ಕೋಬೇಕು, ನಾನು ಬಿಟ್ಟೆ ಇಲ್ಲ. ಇನ್ನೇನು ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅದು ನಾನು ಭಾಷೆ ಇದು ನನ್ನ ಉದ್ಯೋಗದ ಒಂದು ಬದುಕು ಸಾಲ ಪ್ರಶ್ನೆ ಆಗೋದು. ಇದಕ್ಕೆ ಕಂಡುಹಿಡಿಯಬೇಕು ಇದನ್ನೆಲ್ಲ ಮಾಡಿ ಅಂತ. ಆಗ ನೋಡಿ ಹೆಂಗೆ ಅಂದರೆ ನಮಗೆ ಆಗುವ, ನಾವು ಸರಿಯಾದ ಹುಡುಕ್ತಾ ಇದ್ದರೆ ನಮಗೆ ಬೇಕಾದ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅಲ್ಲಮ ಪ್ರಭು ದೃಷ್ಟಿಯಿಂದ ಬರುತ್ತೆ, ಅರಸುವ ಬಳ್ಳಿ ಕಾಲ ತೊಡರಿದಂತೆ, ಆ ಥರ ಆಗುತ್ತೆ. ನಮ್ಮ ಹುಡುಕಾಟ ಪ್ರಾಮಾಣಿಕವಾಗಿರಬೇಕು. ಆಗ ಯಾವುದೋ ಒಂದು ಜೈನರಲ್ಲಿ ಒಂದು ಪುಸ್ತಕ ಮಳಿಗೆ ಹಾಕಿದ್ರು, ಒಂದು ಬುಕ್ ಎಕ್ಸಿಬಿಷನ್ ಇತ್ತಲ್ಲಿ. ಅಲ್ಲಿ ಹೋದಾಗ ಮೋತಿಲಾಲ್ ಬನಾರಸಿದಾಸರದ್ದು ಇದಿತ್ತು, ಮಳಿಗೆ ಇತ್ತು. ಅಲ್ಲಿ ಒಳಗೆ ಹೋದಾಗ ಅಲ್ಲೊಂದು ಪುಸ್ತಕ ನಂಗೆ ಕಾಣ್ತು, ಕೆಂಪಕ್ಷರವಿದೆ, ಸ್ಪಂದಕ. ಆ ಪುಸ್ತಕ ನೋಡಿದ ತಕ್ಷಣ ಈ ಪುಸ್ತಕ ನನಗೆ ಸಂಬಂಧಿಸಿದ್ದು ಅಂತ ತೆಗೆದೆ. ಆ ಕೃತಿ ಬಗ್ಗೆ ನಾನು ಕೇಳಿರಲಿಲ್ಲ. ಅದು ಕಾಶ್ಮೀರ ಶಿವದರ್ಶನ, ಭಾಳ ದೊಡ್ಡ ಒಂದು ಮುಖ್ಯ ಕೃತಿ, ನನಗೆ ಗೊತ್ತಿರಲಿಲ್ಲ. ಅದು ತೆಗೆದು ನಾನು ಮೊದಲನೇ ಸ್ಟಾಂಜ ಓದಿದೆ, ಮೊದಲನೇ ಶ್ಲೋಕವನ್ನು ಓದಿದೆ. ಅದರಲ್ಲಿ ನನಗೆ ಅವರು ಅಲ್ಪ ಸ್ವಲ್ಪ ಸಂಸ್ಕೃತದ ಅರ್ಥ ಆಯಿತು. ಅಂದರೆ ಅದು ಯಸ್ಯೋನ್ಮೇಷ ನಿಮೇಷಾಭ್ಯಾಂ ಜಗತಪ್ರಯೋದಯೌ ತಂ ಶಕ್ತಿಚಕ್ರ ಪ್ರಭವ ವಿಭವಂ ಶಂಕರಂ ಸ್ತುಮಃ. ಯಾರ ಕಣ್ಣು ತೆರೆಯುವಿಕೆ ಮತ್ತು ಮುಚ್ಚುವಿಕೆಯಿಂದ, ಉನ್ಮೇಷ ನಿಮೇಷಗಳಿಂದ ಮೂಜಗಗಳು ಕೂಡ ಅಸ್ತಿತ್ವಕ್ಕೆ ಬಂದು ಅಳಿಯುತ್ತವೆ, ಆ ಎಲ್ಲ ಶಕ್ತಿ ಚಕ್ರಗಳ ಅದರ ಪ್ರಭುವಾಗಿರುವ ಶಂಕರನಿಗೆ ನಾವು ನಮಿಸುತ್ತೇವೆ. ಇದು ನನಗಾಗ್ತಿರೋ ಅನುಭವ. ಇದು ಈ ಸ್ಪಂದ ಏನು ಅನುಭವ ಬರ್ತದೆ, ಬೌದ್ಧ ಯಾವುದೇ ಧ್ಯಾನ ಮಾಡಬ ಸ್ಪಂದ ಅನುಭವ ಬರ್ತದೆ, ಅದು ದುಃಖ ಅಲ್ಲ, ಅದೇ ಶಕ್ತಿ ಸಂಯುಕ್ತವಾದ ಶಿವತತ್ವ. ಅದು ಇಲ್ಲಿ ಶಿವ ಅಂದರೆ ಅಲ್ಲಿ ಪುರಾಣದ ದೇವತೆ ಅಲ್ಲ. ಶಿವ ಅಂದರೆ ಈ ಇಸ್ಲಾಮಿ ಯಹೂದಿ ಧರ್ಮಗಳಲ್ಲಿರುವ ಆಕಾಶದಲ್ಲಿ ಕೂತ್ಕೊಂಡು ಸಿಡಿಲುಗುಳುಗಳು ಮಾತಾಡೋ ದೇವರು ಅಲ್ಲ. ಅದು ಶಿವನೆನ್ನುವುದು ನಮ್ಮ ಚೈತನ್ಯದ ಒಂದು ಅವಸ್ಥೆ. ಆ ಒಂದು ನಿಶ್ಚಲ ತತ್ವ ಒಂದಿದೆ, ಒಂದು ಚಲನಶೀಲ ತತ್ವ ಒಂದಿದೆ. ಈ ನಿಶ್ಚಲ ಮತ್ತು ಚಲನಶೀಲ ಒಂದಾದಾಗ ಮಾತ್ರ ಅನುಭವ ಕಲೆ ಎಲ್ಲವೂ ಸಾಧ್ಯ. ಅಲ್ಲಮ ಪ್ರಭು ಭಾಳ ಚೆನ್ನಾಗಿ ಹೇಳ್ತೀವಿ. ನಾವು ವಚನಗಳನ್ನ ಓದ್ಬೇಕಾದ್ರೆ ಬರೀ ಸಾಹಿತ್ಯ ಕೃತಿ ಆಗೋಗ್ತೀವಿ, ಯಾವುದೋ ಒಂದು ಸಿದ್ಧಾಂತ ಇಟ್ಕೊಂಡಿದ್ದೀವಿ ಅಂತ ಹೋಗ್ತೀವಿ. ವಚನಕಾರ್ಯ ನಾವು ಕೇಳಿಸ್ಕೊಳ್ಳೋದು ಸರಿ. ಅಲ್ಲಮ ಪ್ರಭು ಹೇಳ್ತಾನೆ, ಶಿವಶಕ್ತಿ ಸಂಪುಟವೆಂದರೆ ಏನು ಕೇಳಯ್ಯ, ಆ ಶಕ್ತಿಯೇ ಚಿತ್ತು, ಶಿವನೇ ಚೈತನ್ಯಾತ್ಮಕನು, ಆ ಚೈತನ್ಯವೇ ಚಿತ್ತುವೆಂದರಿದರೆ ಅದೇ ಶಿವಯೋಗ ಕಾಣ ಒಗ್ಗೇಶ್ವರ ಅಂತ. ನಾವು ಮನಸ್ಸನ್ನು ನೋಡಿದಾಗ ಮನಸ್ಸಿನ ಒಂದು ಭಾಗ ಅದು ಸ್ಥಿರವಾಗಿರ್ತದೆ, ಇನ್ನೊಂದು ಭಾಗ ಚೆನ್ನಾಗಿ, ಇವೆರಡು ಸೇರಿದಾಗ ಅನ್ಬೋದು ನಮಗೋದು. ಇದನ್ನೇ ಶಿವಶಕ್ತಿ ಸಂಯೋಗ ಅನ್ನೋದು. ಕಾಶ್ಮೀರ ಶಿವದರ್ಶನಲ್ಲಿ ವಿಜ್ಞಾನ ಭೈರವ ಅಂತ ಒಂದು ಭಾಳ ದೊಡ್ಡ ಒಂದು ಧ್ಯಾನದ ಒಂದು ಪುಸ್ತಕ ಇದೆ. ಅದರಲ್ಲಿ ಒಂದು 125ಕ್ಕಿಂತ ಹೆಚ್ಚು ಧ್ಯಾನ ಕ್ರಮಗಳನ್ನು ಹೇಳ್ತಾರೆ. ಆ ಯಾವುದೇ ಇದೇ ರೀತಿಯ ಬುದ್ಧ ತನ್ನ ಸತಿಪಟ್ಟ ಅನಿಸುತ್ತ ಅನ್ನುವ ಒಂದು ಮಜ್ಜಿಮೆಂಕಾಯದ ಒಂದು ಅವನ ಬೋಧನೆಯಲ್ಲಿ ಹೇಳಿದ್ದಾನೆ. ಯಾವುದೇ ಅನುಭವ ನಾವು ಹಿಡಿತಾ ಹೋದಾಗ ಈ ಸ್ಪಂದಗಳಾಗ್ತವೆ. ಯಾವುದೇ ಒಂದು ಇದು ಧ್ಯಾನ ಅಂತ ಇವತ್ತಿನಾಗಿದೆ. ಯೋಗ ಅಂದ ತಕ್ಷಣ ಇವರೆಲ್ಲ ಒಂದಷ್ಟು ಜನ ಈ ಇಂಗ್ಲೀಷಲ್ಲಿ ಬರೆಯುವ ಎಕ್ಸ್ಪೋರ್ಟ್ ಕ್ವಾಲಿಟಿ ಯೋಗ ಅಂದರೆ ಬರೀ ಪತಂಜಲಿ ಯೋಗ ಅಂತ ಬಂದ್ಬಿಟ್ಟಿದ್ದಾರೆ. ಅದು ಒಂದು ಯೋಗದ ಒಂದು ಭಾಗ ಅಲ್ಲ, ಅದು ಒಂದೇ ಅಲ್ಲ, ಅನೇಕ ರೀತಿಯ ಯೋಗ ಕ್ರಮಗಳಿದ್ದು. ತಮಿಳುನಾಡಿನಲ್ಲಿ ಒಂದು 5ನೇ ಶತಮಾನ ತಿರುಮೂಲ ಬರೆದ ತಿರುಮಂತಿರಂ ಅಂತ ಅಂದ್ಕೊಳ್ತೀವಿ. ಅದರ ಒಂದು ಎತ್ತರ ಆಡ ಇದು ಪತಂಜಲಿ ಯೋಗ ಸ್ವಲ್ಪ ಎಲ್ಲೂ ಬರೋದಿಲ್ಲ ಹೋಲಿಸಿದಾಗ. ಆಮೇಲೆ ಇನ್ನೂ ದೇಶ ಭಾಷೆಗಳು ಭಾಳ ಇದ್ದಾವೆ ಅದರಲ್ಲಿ. ಇದರಲ್ಲಿ ಈಶಾನ್ಯ ಭಾರತದಲ್ಲಿ
ಚರಿಯಾಗೀತದ ಪರಂಪರೆ ಉಂಟು. ಆ ಚರಿಯಾಗೀತದಲ್ಲಿರುವ ಭಾಷೆ ಈಶಾನ್ಯ ಭಾರತದ ಒರಿಯಾ, ಬೆಂಗಾಲಿ ಮತ್ತು ಅಹಮಿಯಾ ಇವುಗಳ ಮೂಲ ಭಾಷೆ ಅಂತ ಹೇಳ್ತಾರೆ. ಇದರಲ್ಲೂ ಇವಾಗ ಅನೇಕ ಒಂದು ರಹಸ್ಯಗಳಿದ್ದಾವೆ. ನಮ್ಮ ವಚನಗಳು ಬೇಕಾದಷ್ಟಿದ್ದಾವೆ. ಯಾರು ಕೂಡ ಯಾವ ವೀರೇಶ ವಿದ್ವಾಂಸರಾಗಲಿ ಲಿಂಗಾಯತ ಸ್ವಾಮಿಗಳಾಗಲಿ ಅಲ್ಲಿ ಇರುವ ಶಿವಯೋಗದ ಕಲ್ಪನೆಯನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಅದು ನಾನು ಹೆಚ್ಚು ಇಲ್ಲಿ ಬಿಡಿಸ್ಕೋಗಲ್ಲ. ನಾನು ಕವಿಯಾಗಿರೋದು ನನಗೆ ನಾನು ಯೋಗದ ವಿಷಯದ ಪಂಡಿತ ಅಲ್ಲ, ನಾನು ಒಬ್ಬ ಸಾಧಕ ಅಷ್ಟೇ. ಅದಕ್ಕೆ ನಾನು ಹೋಗೋದಿಲ್ಲ ಅಲ್ಲಿ. ಈ ರೀತಿ ಆ ಕ್ಷಣದಲ್ಲಿ ನಮಗೇನು ಬೇಕೋ ಸಿಗುತ್ತದೆ. ಜಗತ್ತು ಅನ್ನೋದು ಜಡವಾದ್ದಲ್ಲ. ಹೀಗಾಗಿ ನಾನು ಆಧುನಿಕ ವಿಜ್ಞಾನದ ಭೌತಿಕವಾದವನ್ನು ಸಂಪೂರ್ಣವಾಗಿ ನಿರಾಕರಿಸ್ತೇನೆ. ಅದು ಚೈತನ್ಯಶೀಲವಾದದ್ದು. ಅದು ಕಲ್ಲು ಮಣ್ಣಲ್ಲಿ ಜೀವ ಅಲ್ವಾ? ಇದರಲ್ಲಿ ಇವತ್ತು ಹೇಳ್ತಾರೆ, ಇವತ್ತು ಪ್ಯಾರಾಸೈಕಾಲಜಿನಲ್ಲಿ ಇದೆ, ಅದರಲ್ಲೂ ಇದೆ ಅಂತ. ಅದಕ್ಕೂ ಎಲ್ಲಕ್ಕೂ ಜೀವ ಇದೆ. ಆ ಜೀವದ ಒಂದು ಪ್ರಮಾಣ ಮನುಷ್ಯರಲ್ಲಿ ಹೆಚ್ಚಿಗೆ ಇರುತ್ತೆ, ಅದರಲ್ಲಿ ಕಡಿಮೆ ಇರುತ್ತೆ. ಚೈತನ್ಯದ ಒಂದು ಅಂಶ ಅಲ್ಲಿ ಇರುತ್ತೆ. ಅದರಲ್ಲಿ ಎಲ್ಲಿ ಚೈತನ್ಯ ಅಂಶ ಜಾಸ್ತಿ ಆಗ್ತದೆ ಅದು ಹೆಚ್ಚು ಚಲನಶೀಲವಾಗ್ತದೆ. ಈ ರೀತಿ ಜಗತ್ತು ನಾವು ಸರಿಯಾಗಿ ಹೋಗ್ತಾ ಇದ್ದರೆ ಅದಕ್ಕೆ ಬೇಕಾದ ಒಂದು ಪುಸ್ತಕವನ್ನು, ಒಂದು ಜ್ಞಾನವನ್ನು ಕೊಡ್ತದೆ. ಕವಿಯಾಗಿ ಭಾಷೆಯಲ್ಲಿ ನಾವು ಕೆದಕ್ತಾ ಹೋದಾಗೆ ಯಾವುದೋ ಇಲ್ಲಿಂದ ಶಬ್ದ ಬರುತ್ತದೋ, ಅದೊಂದು ಡಿಕ್ಷನರಿಯಿಂದ ಬರ್ಬೋದು, ಯಾರೋ ಒಬ್ಬರು ದಾರಿಯಲ್ಲಿ ಹೋಗೋರು ಮಾತಾಡೋದು ಕೇಳಿಸೋದು, ಆಗ ಇದೇ ಶಬ್ದ ಅಂತ ಕಾಣ್ತದೆ. ಹಿಂದೆಲ್ಲ ಸಿಗ್ಬೋದು, ಅಡ್ವರ್ಟೈಸ್ಮೆಂಟ್ ಸಿಗ್ಬೋದು, ಜಾಹೀರಾತು ಗೀತೆಯಲ್ಲಿ ಸಿಗ್ಬೋದು ನಮಗದು. ಹೀಗೆ ಹುಡುಕ್ತಾ ಇರಬೇಕಾದ್ರೆ ನಮ್ಮ ಅಗತ್ಯ ಎಷ್ಟು ತೀವ್ರವಾಗಿರ್ತದೆ, ಎಷ್ಟು ಅದು ಏಕೋನಿಷ್ಠೆಯಿಂದ ಕೂಡುತ್ತದೆ, ಆ ಪ್ರಮಾಣಕ್ಕೆ ನಮಗೆ ಬೇಕಾದ್ದು ಇಂದೆಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಈಗೆಲ್ಲರೂ ಜಗತ್ತು ನಮ್ಗೆ ಅಡ್ಡಿ ಬರ್ತಾ ಇದೆ, ನಮ್ಮ ಆಸೆಗಳ ಪೂರೈಕೆ ಅಂತ ಹೇಳ್ತಾರೆ. ನಾನು ಮೊದಲು ಅಂದ್ಕೊಂಡಿದ್ದೆ, ನನಗೇನಾದರೂ ಒಳ್ಳೆಯದಾಗದಿದ್ದರೆ ಯಾವುದೋ ಒಂದು ವರ್ಗದವರೋ, ಒಂದು ಜಾತಿಯವರೋ, ವ್ಯಕ್ತಿಗಳೋ, ಶಕ್ತಿಗಳೋ ಕಾರಣ ಅನ್ಕೊತಿದ್ದೆ. ಈಗ ನನಗಾಗುವ ಯಾವುದಕ್ಕೂ ಕೂಡ ನಾನು ಯಾರನ್ನೂ ಹೊಣೆ ಎನ್ನುವುದಿಲ್ಲ. ನನಗೆ ಬೇಕಾದ ನನ್ನ ಕವಿತೆಯನ್ನೇ ರಚಿಸ್ತಾ ನನ್ನ ಬದುಕನ್ನು ನಾನು ಹಾಗೆ ರಚಿಸಿಕೊಂಡಿದ್ದೇನೆ. ಆಗ ಹಿಂದೆ ನಾನು ಮಾಡಿದಾಗ ಅದು ನನ್ನ ಈ ಬಗ್ಗೆ ಪರಿವೆ, ನನ್ನ ತಳಮನದ ಪರಿವೆ ನನಗಿರಲಿಲ್ಲ. ಈಗಲೂ ಪೂರ್ತಿ ಸಾಧ್ಯವಿಲ್ಲ, ಯಾರಿಗೂ ಅದನ್ನು ಹಿಗ್ಗಿಸ್ಕೊಳ್ತಾ ಹೋಗ್ತಾ ಇದ್ದೇನೆ. ಮತ್ತು ಜಗತ್ತು, ಜೀವ, ಜಡಗಳಿರುವ ಒಂದು ರೀತಿಯ ಒಂದು ಜಂಗಮವಾದ ಒಂದು ಸಂವಾದಾತ್ಮಕತೆ ನಾನು ಅನುಭವಕ್ಕೆ ಬಂದಿದೆ. ಇವತ್ತಿನ ಬಹುತೇಕ ಈ ನಾನ್ ಕನ್ವೆನ್ಷನಲ್ ಥೆರಪಿ ಅಂತಾರಲ್ಲ, ಅವರೆಲ್ಲ ಇದನ್ನು ಹೇಳ್ತಾರೆ. ಇದು ಜಗತ್ತು ಒಂದು ನಿಶ್ಚಿತವಾದ್ದಲ್ಲ, ನಮಗಾಗುವುದನ್ನು ಒಂದು ಮಟ್ಟಿಗೆ ಅರ್ಧ ಭಾಗವಾದರೂ ನಾವು ಕೂಡ ಅದನ್ನು ಆವಾಹನೆ ಮಾಡ್ಕೊಳ್ತೀವಿ ಅಂತ. ಇದು ರಾಜಕೀಯವಾಗಿ ಭಾಳ ಅಪಾಯಕಾರಿಯಾದ ಹೇಳಿಕೆ ಆಗ್ಬೋದು. ಆದರೆ ಸತ್ಯವನ್ನು ಹೇಳೋದಕ್ಕೆ ಇದಕ್ಕೆ ವಿರುದ್ಧವಾದ್ದನ್ನೇ ಸತ್ಯ ಅಂತ ನಾನು ಹಿಂದೆ ಹೇಳಿದ್ದೀನಿ. ಆಗ ಅದು ನಿಜ ಅಂತ ನಂಬಿಕೆ ಇತ್ತು. ಈಗ ನಾನು ಯಾವುದನ್ನು ನಂಬೋದಿಲ್ಲ. ಎಲ್ಲವನ್ನು ನನ್ನ ಕೇಳ್ತಾರೆ, ನೀನು ದೇವ್ರನ್ನ ನಂಬ್ತೀಯ, ಅದನ್ನು ನಾನು ನಂಬಲ್ಲ ಅಂತ. ಮತ್ತು ಇಲ್ಲಿ ಯಾಕೆ ಮಾಡ್ತೀಯ ಅಂದರೆ, ನಾನು ಸತ್ಯ ಹೇಳ್ಬೇಕು. ನನ್ನ ಅನುಭವಕ್ಕೆ ಬಂದರೆ, ಈಗ 16 ನಂಬ್ತೀಯ ಅಂದಿರಲಿ, ನಾನು 16 ನಾನು ನೋಡಿದ್ದೀನಿ. ನಿಮ್ಮ ಬಗ್ಗೆ ನಂಬಿಕೆ ಇದೆ ಅಂದರೆ ಪ್ರಶ್ನೆಯೇ ಅಪ್ರಸ್ತುತ. ನಾನು ಕಂಡಿರೋದು ನಾನು ಮಾತ್ರ ನಾನು ನೋಡ್ತಾ ಇದ್ದೀನಿ. ಅದನ್ನ ನಂಬಿಕೆ ಪ್ರಶ್ನೆ, ನಂಬಿಕೆಯ ಮೇಲೆ ನಿಂತ ಧರ್ಮ ನಮ್ಮ ಸನಾತನ ಧರ್ಮಕ್ಕೆ ಹೊರತಾಗೋದು. ಬುದ್ಧನ ಒಂದು ಮಾತು, ಪರೀಕ್ಷಾತ್ಗಾಹ್ಯಂ ಬಿಖರೆ. ವೀಕ್ಷಗಳೇ, ಪರೀಕ್ಷೆಯಿಂದ ನೋಡಿ ನೀವು. ನಾನು ಹೇಳಿದಂತ ಕೇಳಬೇಡಿ, ಅಥವಾ ಒಂದು ಮಹಾವೀರ ಹೇಳಿದಂತ ಕೇಳ್ಕೋಬೇಡಿ. ಮಕ್ಕಳಿಗೆ ಓದ್ತಾನೆ, ನೀವೇ ನಿಮ್ಮ ಜೀವನ, ನಿಮ್ಮ ಅನುಭವದಲ್ಲಿ ಪರೀಕ್ಷೆ ಕೊಟ್ಟುಬಿಡಿ, ಯಾವುದು ಒಳ್ಳೆಯದಾಗುತ್ತೆ ನೀವು ಇಟ್ಕೊಳ್ಳಿ ಅಂತ ಹೇಳ್ತದೆ. ನಾನು ಯುವಕವಿ ನಾನು ಹೇಳಿದ್ದೇನೆ ನಂಬಬೇಕು ಅಂತ ಅಲ್ಲ, ನೀವು ನಾನು ಒಂದು ದಾರಿ ತೋರಿಸ್ತೇನೆ, ನಿಮ್ಮ ದಾರಿ ನೀವು ಹುಡುಕೊಳ್ಳಿ ಅಂತ ಹೇಳ್ತಾರೆ. ಬುದ್ಧನೂ ಕೂಡ ನಾನು ಹೇಳಿದ್ದು ಬುದ್ಧ ಏನು ಹೇಳಿದ, ಅತ್ತ ದೀಪೋಭವ, ನಿನಗೆ ನೀನೇ ದೀಪವಾಗುವಂತ. ಆಮೇಲೆ ಬುದ್ಧರು ಕೂಡ ಏನು ಮಾಡಬಲ್ಲರು, ದಾರಿ ತೋರಿಸಬಲ್ಲರೆ ಹೊರತು ಆ ದಾರಿಯಲ್ಲಿ ನೀನೇ ಹೋಗಬೇಕು. ಇಕ್ಲ ಚಲೋ ತೆಗೋರೊಂದು ಬರ್ತದೆ, ಒಂಟಿಯಾಗಿ ನಡೆಯ ಯಾತ್ರಿಕ. ಸರ್, ಈಗ ನೀವು
ನೀವು ನೀವು ಬರೆಯೋದ್ರ ಜೊತೆಗೆ ಓದುಗರಾಗಿ ಗದ್ಯದನ್ನು ಕೂಡ ವಿಮರ್ಶೆ ತರದ ಕೂಡ ಲೇಖನಗಳು ಬರೆದಿದ್ರಿ. ನಿಮ್ಮ ಗದ್ಯದ ಮತ್ತು ನಿಮ್ಮ ಕಾವ್ಯವನ್ನು ಗ್ರಹಿಸುವ ಕ್ರಮದಲ್ಲಿ ನನಗೆ ಒಂದು ಕುತೂಹಲಕಾರಿಯಾಗಿ ಕಾಣಿಸುವ ಸಂಖ್ಯೆ ಅಂತಂದ್ರೆ, ಕುತೂಹಲ ಹುಟ್ಟಿಸುವ ಸಂಖ್ಯೆ ಅಂದ್ರೆ, ನೀವು ಅಲಕ್ಷಿತ ಅಥವಾ ಪ್ರಮುಖ ದಾರಿಯಲ್ಲಿ ಇಲ್ಲದೇ ಇರೋ ಕವಿಗಳನ್ನ, ಲೇಖಕರನ್ನ ಗುರುತಿಸಿ ಅವರ ವೈಶಿಷ್ಟ್ಯವನ್ನ ಹೇಳುವುದರಲ್ಲಿ ಕೂಡ ನಿಮ್ಮ ಅದರದೊಂದು ನೋಟ ಕ್ರಮ ಇದೆ ನಿಮ್ಗೆ. ಹೌದು. ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಸಿದ್ಧವಾಗಿರುವ ವಿಚಾರಗಳಲ್ಲಿ ಯಾವುದು ಅನುಮಾನ ಇದೆ, ಅದು ಬಹಳ ಸುಳ್ಳಾಗಿರ್ತದೆ. ಭಾಳ ಜನ ಅನುಕೂಲಕ್ಕಾಗಿ ಕೆಲವು ವಿಚಾರಗಳನ್ನು ನಂಬ್ತಾರೆ. ಪಾಪ ಪ್ರಾಮಾಣಿಕವಾಗಿ ನಂಬ್ತಾರೆ, ಅಪ್ರಾಮಾಣಿಕವಾದನ್ನು ಪ್ರಾಮಾಣಿಕವಾಗಿ ನಂಬ್ತಾರೆ ಭಾಳ ಜನ. ಉದಾಹರಣೆಗೆ ನನ್ನ ಬಾಲ್ಯದ ಅನುಭವ ನನಗೆ ಈ ರೀತಿ ಒಂದು ದೃಷ್ಟಿಕೋನ. ನಮ್ಮ ತಂದೆ ಭಾಳ ಪ್ರಸಿದ್ಧರಾಗಿದ್ದರು, 100 ಕಡೆ ಭಾಷೆ. ನಮ್ಮ ತಾಯಿ ಏನೋ ಆಗ ಮನೆ ಅಡುಗೆ ಮಾಡ್ಕೊಂಡಿದ್ರು, ರೋಗಿಷ್ಟೇ, ಟಿ ಬಿ ಬಂದು ಒಂದು ಬೆನ್ಮೂಡೆ ತೆಗೆದುಬಿಟ್ಟಿದ್ರು. ಆಮೇಲೆ ನಮ್ಮ ತಂದೆ ಕೊಡ್ತಿದ್ದ ಅನೇಕ ಉಪಟಳಗಳನ್ನು ಇದು ಮಾಡಿಕೊಂಡು, ನಾನು ಹುಟ್ಟೇ ಇದ್ದವರು ಬಹುಶಃ ಅವರು ತಮಿಳ್ನಾಡು ವಾಪಸ್ ಹೋಗ್ಬಿಡ್ತಾಯಿದ್ರು. ಅವ್ರಿಗೆ ತಮಿಳ್ನಾಡು, ಅವ್ರ ತವ್ರ ಬಡವರಲ್ಲ, ನಾನು ಹೋಗ್ಬಿಟ್ಟು ನನ್ನ ಮಗನಿಗೇನಿರಲ್ಲ ನಾಳೆ ಅಂದ್ಬಿಟ್ಟು ನನಗೋಸ್ಕರ ಅವ್ರು ಅನುಭವಿಸ್ತಾರೆ. ನನಗೆ ಕಾವ್ಯದ ಬಗ್ಗೆ ಪ್ರೇಮವನ್ನು ಮೂಡಿಸಿ ನಮ್ಮ ತಾಯಿ. ನಮ್ಮ ತಂದೆ ಕಾವ್ಯ ಬಗ್ಗೆ ಕವಿತೆ ಬರ್ತಿದ್ರು, ಅದು ಅವ್ರು ಬರೀ ಪಂಡಿತ ಕಾವ್ಯ, ಅದು ಶುಷ್ಕ ಕಾವ್ಯ. ಅದು ಆ ಕಾವ್ಯ ಆರ್ದ್ರವಾದ ಮನಸ್ಸು ಅವ್ರಿಗಿಲ್ಲ. ನಮ್ಮ ತಾಯಿ ಸಿಗಪ್ಪದಿಗಾರ ಗೊತ್ತಿರೋದು, ತಮಿಳು ಇವರು ಶಿವಕವಿಗಳ ನಾಯಿನ ಮಾರುಗಳ ಕಥೆಗಳು ಹೇಳೋದು, 63 ಹೀಗಾಗಿ ನನ್ನ ಕಾವ್ಯ ಕುತೂಹಲ ನಮ್ಮ ತಾಯಿ ಮೂಡಿಸಿದ್ದು. ಈ ತಾಯಿಯ ಒಂದು ಆಯಾಮ ನನಗೆ ತಂದೆಯ ಆಯಾಮಕ್ಕಿಂತ ಭಾಳ ಮುಖ್ಯವಾಗ್ತು. ಎಲ್ಲರೂ ನನ್ನ ಭಾಳ ಜನ ನೀವು ಭೀಷ್ಮೂರ್ ಶಾಸ್ತ್ರಿಗಳ ಮಕ್ಕಳಂತೆ ಹೋದ ಅಂತಾರೆ. ಹೌದು, ಅದು ನಾನು ಮುದ್ದೂರಮ್ಮನವ್ರ ಮಗ ಅಂತ ಹೇಳ್ತಿದ್ದೆ. ನಾನು ಕವಿಯಾಗಿದ್ದರೆ ಇವತ್ತು ನಮ್ಮ ತಾಯಿ ಕಾರಣ. ನಮ್ಮ ತಂದೆ ನೋಡಿದಾಗ ಅವರು ಸಾಹಿತ್ಯ ಲೋಕದಲ್ಲಿ ಇದ್ದರು, ವಿದ್ವತ್ ಲೋಕದಲ್ಲಿ ಇದ್ದರು. ಅದರಿಂದ ಕೆಲವು ನಮ್ಮ ಮನೆ ಭಾಳ ದೊಡ್ಡ ಲೈಬ್ರರಿ ಇತ್ತು, ಅದು ಭಾಳ ಓದ್ಕೊಳ್ಳೋಕೆ ಸಾಧ್ಯ ಆಯಿತು ನನಗೆ. ಅದು ಬೌದ್ಧಿಕವಾಗಿ ನನಗೆ ಸ್ವಲ್ಪ ಒಂದು ಪರಿಕಲ್ಪನೆ ಕೊಡ್ತೇ ಹೊರತು, ಈ ಆಂತರಿಕವಾದ ಒಂದು ಸಾಧನೆಗಳಿವೆ ಕಾವ್ಯ ರಚನೆಗೆ ತಾಯಿಯಿಂದ ಬಂದಿದ್ದು. ಯಾವುದು ಗಟ್ಟಿಯಾಗಿ ಕೇಳುವ ದನಿಗಿಂತ ಯಾವುದೋ ಒಂದು ಸಣ್ಣ ದನಿ ಎಲ್ಲೋ ಕೇಳಿಸ್ತದೆ, ಅದು ಹೆಚ್ಚು ಅರ್ಥಪೂರ್ಣವಾಗಿರ್ತದೆ. ಈಗ ವಚನಕಾರ ಕಾಲದಲ್ಲಿ ಎಲ್ಲರಿಗೂ ಜನಪ್ರಿಯ ಸಾಹಿತ್ಯ ವಚನ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಉತ್ಪ್ರೇಕ್ಷೆ. ವಚನಕಾರ ಕಾಲದಲ್ಲೇ ವಿಜ್ಞಾನ ಆಸ್ಥಾನದಲ್ಲಿ ಯಾವ ಆಸ್ಥಾನ ಕವಿ ಭೋಜನವನ್ನು ಸ್ವೀಕರಿಸಿ ಮೆರಿತಾ ಇದ್ದ ಯಾರಿಗೆ ಗೊತ್ತು? ಕಬೀರನ್ನ ಇಬ್ರಾಹಿಂ ಲೋಧಿ ಅವನ ಸರಾಜ್ಯದಿಂದ ಹೊರಗಾಕದ ಅವನ ಆಸ್ಥಾನದಲ್ಲಿ ಅವನ ಇಂದ್ರಾಚಂದ್ರ ಅಂತ ಹೊಳ್ಕೊಂಡು ಯಾವ ಆಸ್ಥಾನ ಕವಿ ಮೆರಿತಾ ಇದ್ದ ಯಾರಿಗೂ ಗೊತ್ತು? ಆದರೆ ಅದು ಇಬ್ರಾಹಿಂ ಲೋಧಿ ಹೆಸರು ನಮಗೆ ಗೊತ್ತಾಗೋದು ಕಬೀರ ಜ್ಞಾನ ಕಾರಣದಿಂದ. ಬಿಜ್ಜಳನ ಹೆಸರು ವಿಕ್ರಮಾದಿತ್ಯ ಅಲ್ಲ, ಚಂದ್ರಗುಪ್ತ ಅಲ್ಲ, ಅವನು ಬಿಜ್ಜಳ ಅಂತ ಒಬ್ಬ ಚಕ್ರವರ್ತಿ ಇದ್ದ ಅಂತ ಗೊತ್ತ ಬಸವಣ್ಣನಿಂದ. ಇವತ್ತು ನಾವು ಕೇಳಿಸಿಕೊಳ್ಳದಿರುವ ದನಿಗಳು ಇವತ್ತು ನಮಗೆ ಹೆಚ್ಚು ಗಟ್ಟಿಯಾಗಿ ಕೇಳುತ್ತಿರುವುದಕ್ಕಿಂತ ಬಹುಶಃ ಮುಖ್ಯವಾಗಿರ್ತವೆ. ಇವತ್ತು ನಾವು ಕೇಳಿಸ್ಕೊಳ್ತಾ ಇರಬೇಕು. ಹಿಂಗೆ ನನ್ನ ನಾಟಕ ಬರೆದಾಗ ನೋಡ್ತಾ ಇದ್ದ, ನಾನು ಮುಂದುವರಿಸಿ ನನ್ನ ನಾಟಕ ನೋಡ್ತೀನಿ, ಹಿಂದುಗಡೆ ಕೂತ್ಕೊತಿದ್ದೆ. ಯಾಕೆ ಮುಂದುವರೆ ಎಲ್ಲ ನಾಟಕ ಕ್ಷೇತ್ರರು, ಸಾಹಿತ್ಯ ಕ್ಷೇತ್ರರು, ಅವರ ಮನಸ್ಸು ಈಗಾಗಲೇ ಪೂರ್ವಾಗ್ರಹದಿಂದ ಕಳಿಸಿದ್ರು. ಒಬ್ಬ ಸಾಮಾನ್ಯ ಪ್ರೇಕ್ಷಕ ನೋಡ್ತಾ ಅಂತ ಅನ್ನೋದು ಮುಖ್ಯ ಆಯಿತು. ನಾನು ಯಾವುದೋ ಭಾಳ ಕಾವ್ಯಾತ್ಮಕ ಸಂಭಾಷಣೆ ಇಲ್ಲಿ ಹಿಂದುಗಡೆ ಕೂತ್ರೆ ನಾನು ಆಕಳಿಸೋನು, ನನಗೆ ಪ್ರಾಣ ಹೋದಂಗೆ ಆಗ್ಬಿಡುವ. ಒಬ್ಬ ಎದ್ದೋಗ್ಬಿಟ್ರೆ ಅಂದಾಗ ಪ್ರೇಕ್ಷಕ ಇದ್ದು, ನಾನು ಓದೋದ್ರನ್ನಾಗಲಿ ಪ್ರೇಕ್ಷಣೆ ಯಾವುದು ಬರೋದಿಲ್ಲ. ನನ್ನ ಕವಿತೆಯನ್ನು ಯಾರು ಓದೋಕ್ಕಾಗಲಿಲ್ಲ ಅಂದರೆ, ಅರ್ಧಕ್ಕೆ ನಿಲ್ಲಿಸ್ತಾ ಅಂದರೆ, ನನ್ನ ನಾಟಕದಲ್ಲಿ ಯಾವ ಅರ್ಧದಲ್ಲಿ ಎದ್ದೋದ ಅಂದರೆ ಅದಕ್ಕೆ ಅವ್ರಿಗೆ ನಾನೇ ಕಾರಣ. ನಾನು ನನ್ನ ಟೂಲ್ಗಳನ್ನು, ಉಪಕರಣಗಳನ್ನು ಇನ್ನೂ ಸೂಕ್ಷ್ಮಗೊಳಿಸ್ಕೊಳ್ಬೇಕಾಗಿದೆ. ಅವರು ಕೇಳುವಂತೆ ಮಾಡುವುದು ನನ್ನ ಜವಾಬ್ದಾರಿ.
ಅದರಿಂದ ಇದು ಈ ಕೇಳದ ದನಿಗಳು, ಅದು ಯಾರೋ ಚನ್ನವೀರ ಕಂಡ ಒಂದು ಪದ್ಯದಲ್ಲಿ ಬರುತ್ತೆ, 100 ಸೊಲ್ಲು ಗುಲ್ಲಿನ ಎಲ್ಲೋ ನುಡಿತಿರುವುದು ಏಕನಾದ, ಆ ನಾದ ಹಿಡಿದು ಬಂದೇವು ನಾವು ಹಿಡಿದೇವು ನಿನ್ನ ಪಾದ. ನಮ್ಮ ಧಾರವಾಡ ಮೃತ್ಯುಂಜಯ ಸ್ವಾಮಿಗಳ ಬಗ್ಗೆ ಹೇಳ್ತಾರೆ. ಮೃತ್ಯುಂಜಯ ಸ್ವಾಮಿ ಬಹಳ ಶಿವ ಅತಿನಿ ಶಿವಗಳು ಶಿಷ್ಯರು. ಮಲ್ಲಿಕಾರ್ಜುನ್ ಮನ್ಸೂರು ಅವ್ರಿಗೆ ಅವ್ರು ಚಿಕ್ಕ ವಯಸ್ಸಿನ ಆಶೀರ್ವಾದ ಆಮೇಲೆ ನಾನು ಚಿಕ್ಕ ವಯಸ್ಸು ಭಾಳ ದೊಡ್ಡ ಶಿವ, ನಾನು ಮುತ್ತೀಸರ ಅವ್ರ ಬಗ್ಗೆ ಬಂದಿದ್ದೆ. ಅಂದರೆ ನೀವು ಕನ್ನಡ ಇತಿಹಾಸದಲ್ಲಿ ಹೋದರೆ 2 ಹೆಸರು ಬರುತ್ತಲ್ಲೇ. ಅಂದರೆ ಮೃತ್ಯುಂಜಯ ಸ್ವಾಮಿಗಳು ಅಂತವ್ರು ಭಾಳ ದೊಡ್ಡ ಅದನ್ನು ಯಾರು ದಾಖಲೆ ಮಾಡಿರೋದಿಲ್ಲ. ಮಲ್ಲಿಕಾರ್ಜುನ ಮನ್ಸೂರ ಒಂದು ಆತ್ಮಶಕ್ತಿನ ಅವ್ರಿಗೆ ಗೊತ್ತಾಗುತ್ತೆ. ಹೌದು, ರಥಯಾತ್ರೆ ಒಳಗೆ ಇವಾಗ ನಾನು ಎಷ್ಟೋ ಜನಗಳು ನೋಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ ಮಲ್ಲಿಕಾರ್ಜುನ ಬರ್ತಿದ್ದವರು. ನನಗೆ ಮಾರ್ಕ್ಸ್ವಾದದ ಪಾಠವನ್ನು ಕಲಿಸಿದ್ದು ಮೈಸೂರಲ್ಲಿ ತುಮಕೂರಲ್ಲಿ KR ನಾಯಕ್ ಅಂತ ಒಬ್ಬ ಟೈಲರ್ ಇದ್ರು. ಅವರು ಇಂಗ್ಲೀಷ್ ಬರ್ತಿರಲಿಲ್ಲ, ಕನ್ನಡದಲ್ಲಿ ಎಲ್ಲ ಓದ್ಕೊಂಡ್ಬಿಟ್ಟಿದ್ರು ಅವರು. ಅವ್ರಿಗಿರುವಂಥ ಒಂದು ದಾರ್ಶನಿಕವಾದ ಸ್ಪಷ್ಟತೆಯನ್ನು ನಾನು ಇಡೀ ಜಗತ್ತಿನಲ್ಲಿ ಯಾವ ಪ್ರೊಫೆಸರ್ನ ಕಂಡಿಲ್ಲ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ಕೋರ್ಟ್ ಕಾಂಪ್ಲೆಕ್ಸಲ್ಲಿ, ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ನಾಯರ್ ಅಂತ ಒಬ್ಬರು ಒಂದು ಬೀಡಿ ಅಂಗಡಿ ಇಟ್ಕೊಂಡಿದ್ರು. ಅವರೊಂದು ಮಾರ್ಕ್ಸ್ವಾದದ ಬಗ್ಗೆ, ಫಿಲಾಸಫಿ ಬಗ್ಗೆ ನಾನು ಅನೇಕ ವಿಷಯಗಳನ್ನು ಕಲಿತೆ. ನಿಮಗೆ ಈ ಒಂದು ಬುದ್ಧಿಜೀವಿಗಳ ಊಹಿಸುವಂಥ ಪುಸ್ತಕ ನೀವು ಬೆಂಗಳೂರಿಗೆ ನೋಡಿದ್ರೆ ಇವ್ರ ಹೆಸರುಗಳು ಬಂದಿರೋದೇ ಇಲ್ಲ ಅಲ್ಲಿ. ನಾವು ಈ 100 ಸೊಲ್ಲು ಗುಲ್ಲಿನ ಹಿಂದೆ ಇರುವ ಆ ಒಂದು ಸೂಕ್ಷ್ಮವಾದ ಧ್ವನಿಯನ್ನು, ಕವಿತೆಗೆ ಜವಾಬ್ದಾರಿ, ಅದು ಕರ್ತವ್ಯ. ಅದು ಎಲ್ಲರೂ ವಿಜಯನಗರ ಸಾಮ್ರಾಜ್ಯವನ್ನು ಇಂದ್ರಾಚಂದ್ರ ಅಂತ ಚಕ್ರ ತಗೊಳ್ತಾರೆ. ಆದರೆ ಕುಮಾರವ್ಯಾಸನ ಇದರಲ್ಲಿ ಉದ್ಯೋಗಪುರದಲ್ಲಿ ದುರ್ಯೋಧನ ಆಸ್ಥಾನ ವರ್ಣನೆ ಬರ್ತದೆ. ಭಾಳ ಅದು ಕೃಷ್ಣದೇವನ ಆಸ್ಥಾನ ವರ್ಣನೆ ಅಂತ. ಎಂತೆಂಥ ಕುಹಕಿಗಳು, ಕುಟಿಲಮತಿಗಳಿದ್ದನ್ನ ಕುಮಾರವ್ಯಾಸ ಅಷ್ಟು ಅದ್ಭುತವಾಗಿ ನಾವು ನಮ್ಮ ಯಾವುದೇ ಸಮಕಾಲೀನ ಅಂತಾರೆ ಅದು ಇವತ್ತು ಅಂತ ಕುಮಾರವ್ಯಾಸನ ಕರಿಬೇಕು, ಬಸವಣ್ಣಿಂದ ಕರಿಬೇಕು ನಾವು. ಸರ್, ನೀವು ಯಾವಾಗಲೂ ಈಗನೂ ಪ್ರಸ್ತಾಪ ಮಾಡಿದ್ರೆ ಮುಂಚೆನೂ ಹೇಳ್ತಾ ಇದ್ದೆ, ಬುದ್ಧಿ ಅನ್ನೋದಿದೆಯಲ್ಲ, ಅದು ಬುದ್ಧಿವಂತಿಕೆಯಿಂದ ಏನೇನನ್ನು ಎದುರಾಗುವುದಕ್ಕೆಲ್ಲದಕ್ಕೂ ನೀವು ಅದ್ರ ಬಗ್ಗೆ ಒಂದು ಅನುಮಾನದಿಂದನೇ ನೋಡ್ತೀರಿ. ಬಟ್ ಅಂದರೆ ವಿದ್ವತ್ತು, ಪಾಂಡಿತ್ಯ, ಜ್ಞಾನ, ಅದರ ಬದಲಿ ಯಾವುದನ್ನ ಭಾವಪ್ರಧಾನವಾದದ್ದು ಅಂತ ಇರ್ತದಲ್ಲ, ಅದು ಸೂಫಿಸಮ್ ಇರ್ಬೋದು. ಅಲ್ಲಿ ಕೂಡ ಬುದ್ಧಿಯನ್ನು ಬಿಟ್ಟು ಭಾವದ ಮೂಲಕನೇ ಎಂಟರ್ ಆಗುವಂಥದ್ದು. ದೇವರ ಜೊತೆಗಿನ ಮುಖಾಮುಖಿ ಎಲ್ಲವೂ ಬುದ್ಧಿ ಮತ್ತು ಭಾವಗಳ ಎದುರು ಬದಲಾದಾಗ ನೀವು ಆಲ್ವೇಸ್ ಚೂಸ್ ಮಾಡೋದು ಭಾವವನ್ನೇ. ಅದಕ್ಕೆ ನಿಮ್ಮ ತಾಯಿ ತಂದೆ ಅದನ್ನು ಹೇಳಿದ ಕಾರಣ ಕಂಟಿನ್ಯೂಟಿ ಇರ್ಬೋದಾ? ಹೇಗೆ ಇನ್ನು ನಾವು ತಾತ್ಪರ್ಯ ಹೇಳ್ಬೋದು ಅಂದರೆ, ಪ್ರಜ್ಞಾವಂತ ಮನಸ್ಸಿಗಿಂತ ಅಪ್ರಜ್ಞಾವಂತ ಮನಸ್ಸು, ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡು. ಪುರುಷ ಗ್ರಹಿಕೆಯಿಂದ ಹೆಚ್ಚಾಗಿ ಸ್ತ್ರೀ ಗ್ರಹಿಕೆ. ಗಟ್ಟಿದನಿಯ ಒಂದು ಸೊಲ್ಲಿಗಿಂತ ಒಂದು ಯಾವುದು ಸಣ್ಣ ದನಿಯ ಒಂದು ಕೂಗು, ಇವು ಮುಖ್ಯ ಅಂತ ಹೇಳ್ತಾರೆ. ಇದು ಬಹುಶಃ ನಾನು ಕಾವ್ಯವನ್ನು ಬರೆಯುವ ಒಂದು ರಥವನ್ನು ತೊಟ್ಟಿರುವುದರಿಂದ ನನಗಿದು ಮುಖ್ಯ. ಅಂದರೆ ನಾನು ಬುದ್ಧಿವಂತಿಕೆಯನ್ನು ಒಪ್ಪದಿರಬಹುದು, ಆದರೆ ಬುದ್ಧಿಗೆ ನಾನು ವಿರೋಧ ಇಲ್ಲ. ಅದು ಸರಿ. ಪಾಂಡಿತ್ಯಕ್ಕೂ ಮಿತಿ ಇದ್ದಾವೆ. ಒಬ್ಬ ಕವಿ ಮಾಡಿದ್ರೆ ಪಂಡಿತ ಮಾಡೋಕ್ಕಾಗಲ್ಲ. ಅಂದರೆ ಪಂಡಿತ ಕವಿ ನಾನು ಮಾಡ್ಕೊಬಿಟ್ರೆ ನಾನು ಪ್ರೊಫೆಸರ್ ಶ್ರೇಷ್ಠ ಥರ ಇತಿಹಾಸಕಾರ ಆಗ್ತದ, ಅಥವಾ ಮನೋದೇವದ ನಾನು ಇತಿಹಾಸ ಬರೆಯೋಕ್ಕಾಗ್ತದೆ? ನನಗೆ ಆಗೋದಿಲ್ಲ. ಮನೋದೇವದ ವಿದ್ಯಾರ್ಥಿ ಆತ ಬರೆದು ನಂಗೆ ಬರೆಯೋಕ್ಕಾಗಲ್ಲ, ಯಾಕಂದ್ರೆ ಅದು ಒಂದು ವಿಶೇಷ ಪರಿಣತಿಯನ್ನು ಪಡ್ಕೊಂಡಿದ್ದಾನೆ. ಅದೊಂದು ಜಗತ್ತಲ್ಲ ಅದು. ಆದರೆ ಅಲ್ಲಿರುವ ಒಂದು ಶ್ರೇಷ್ಠತೆಯನ್ನು ಗುರುತಿಸಬಲ್ಲ. ಹೌದು. ಯುರೋಪಿನ ತತ್ವಶಾಸ್ತ್ರದ ಎಲ್ಲ ಶಿಖರಗಳನ್ನು ನಾನು ಗಮನಿಸ್ತಾ ಬಂದಿದ್ದೆ, ಪ್ಲೇಟೋ, ಅರಿಸ್ಟಾಟಲಿಂದ. ಈ ರಾಚನಿಕ ಸ್ಟ್ರಕ್ಚರಲಿಸಮ್ ವರ್ಗು, ಈ ಇದ್ಯಾವುದು ರಾಚನಿಕೋತ್ತರ, ಅದೇನು ಈ ಶಬ್ದಗಳು ಹೇಳೋದಕ್ಕೆ ಇದನ್ನ ಟಂಗ್ ಟ್ವಿಸ್ಟರ್ಸ್ ಅಂತಾರೆ, ಆ ಥರದ್ದು. ನಾನು ಅದು ಓದಕ್ಕೆ ಪ್ರಯತ್ನ ಪಟ್ಟೆ, ಓದಿದ್ದು ಇದರಿಂದ ಕಳಪೆ, ಇದು ನನಗೇನು ಪ್ರಯೋಜನ ಇಲ್ಲ ಅನಿಸ್ತು.
ಅದು ಕಳಪೆ ಅದು ಯಾರೆಷ್ಟು ಮೇಲ್ಕೃತಿ ಅಂತ ಹೇಳಿ ನಾನು ನನ್ನ ಕಾವ್ಯಕ್ಕೆ ಇದೆ, ನನ್ನ ಜೀವನಕ್ಕೆ ಇಲ್ಲ, ನನ್ನ ಜೀವನಕ್ಕೆ ಅದನ್ನು ಲಾಭ ಆಗಬೇಕು. ಅಲ್ಲೊಬ್ರು ಒಡೆಯನ ಓಲೈಸಿ ಅಷ್ಟಭೋಗ ಕೂಡ ಇದ್ದರೆ ಆ ಒಡೆಯನದೊಂದು ವೇತಕಯ್ಯ ನಮ್ಗೇನಾಗ ಕತ್ಕೊಂಡು ಒಂದು ಸಂತೆಯಲ್ಲಿ 100 ಇರುತ್ತದೆ, ಎಲ್ಲರೂ ಬಳೆ ಬಣ್ಣ ಅಲ್ಲಿ ಹೋಗ್ತಿರ್ತಾರೆ. ನಾನು ಬಳೆಗೆ ಹೋಗಿ ತಿಂಡಿ ಕಳೆಪುರಿಗೆ ಹೋಗ್ತಾ ಇರ್ತೇನೆ, ಕಳೆಪುರಿ ಮುಖ್ಯ ಅನ್ನೋದು. ಈಗ ನನಗೆ ಒಂದು ಇದಕ್ಕಾಗಬೇಕು ಇಲ್ಲ ಪರಕ್ಕಾಗಬೇಕು, ಎರಡಕ್ಕೆ ತೊಗೊಂಡು ಏನು ಮಾಡಲಿ ಅದನ್ನ. ಆದರೆ ಶಿಖರಗಳನ್ನ ಗಮನಿಸ್ತಾ ಬಂದಿದ್ದೇನೆ. ಆಮೇಲೆ ಭಾರತೀಯ ದರ್ಶನಗಳಿಗೂ ನಾನು ಈ ಉದಾಹರಣೆ ನನ್ನದೇ ಒಂದು ದರ್ಶನ ಇದೆ. ನಾನು ಖಂಡಿತ ನಾನು ಬೌದ್ಧ ಧರ್ಮದಿಂದ ಶುರು ಮಾಡಿ ಕೊನೆಗೆ ನಾನು ಶಾಕ್ತದಂತ್ರಗಳನ್ನ ಮಾಡಿಕೊಂಡು ಪತಂಜಲಿಯನ್ನು ಇದು ಮಾಡಿಕೊಂಡು ಉಪನಿಷತ್ಗಳನ್ನ ಕೊನೆಗೆ ನಾನು ಬಂದು ತಲುಪಿದ್ದು ಕಾಶ್ಮೀರ ಶೈವ. ನಾನು ಹುಟ್ಟಿನಿಂದ ಇದೇನೋ ವೀರ ಶಿವಲಿಂಗ ನಂಗೆ ಗೊತ್ತಾಗ್ತದೆ, ಅದೇನೋ ಅಂತಾಗಿದ್ದೆ ನಾನು. ಆದರೆ ನಾನು ಇವತ್ತು ನನ್ನನ್ನು ದಾರ್ಶನಿಕವಾಗಿ ಗುರುತಿಸ್ಕೊಳ್ಳೋದು ಧಾರ್ಮಿಕವಾಗಲ್ಲ. ಯಾಕೆ ಇಂಡಿಯಾದ ದರ್ಶನದಾಗ ಧರ್ಮಗಳಿಲ್ಲ ಇಂಡಿಯಾದಲ್ಲಿ. ಕಾಶ್ಮೀರ ಶೈವ ಪಂಥದ ಸ್ಪಂದ ಪರಂಪರೆಯಲ್ಲಿ ಇದು 3 ಧಾರೆಗಳಿದ್ದಾವೆ. ಪ್ರತ್ಯಭಿಜ್ಞ ಅಂದರೆ ತ್ರಿಕಶಾಸ್ತ್ರ, ಪ್ರತ್ಯಭಿಜ್ಞ, ಕೌಲ ಮತ್ತು ಸ್ಪಂದ. ಆ ಸ್ಪಂದ ಒಂದು ದರ್ಶನ ಇದೆ, ಆ ಧಾರೆ ನನ್ನದು. ಅದು ನನ್ನ ದಾರ್ಶನಿಕ ಪಂಥ. ನಾನು ಇದಕ್ಕೆ ಒಂದು 34 ವರ್ಷ ಅನ್ವೇಷಣೆ ಮಾಡಿ ಅಲ್ಲಿ ಬಂದಾಗ ಇನ್ನು ಸಾಕಪ್ಪ ಇಲ್ಲ ಅಂತ ತಿಳ್ಕೋದು ಅಂತ ನಿಲ್ಲಿಸ್ತೆ. ಸೊ ಈ ಸೂಫಿ ಮತ್ತು ತತ್ವಜ್ಞಾನದ ಅಂದರೆ ಯಾವುದನ್ನು ತತ್ವಪದ ಅಂತ ಹೇಳ್ತೀವಿ, ಸೂಫಿ ಮತ್ತು ತತ್ವಪದ ಅವೆರಡು ಜನಮಾನಸದ ಮಧ್ಯೆ ಜನನೇ ಹಾಡಿಕಟ್ಟಿ ಬೆಳೆಸೋದು. ಅದು ತತ್ವಪದ್ದರೆ ತತ್ವಪದನ ಕಾರಣಕ್ಕಲ್ಲ, ಸೂಫಿ ಅಂತಾರೆ ಸೂಫಿನ ಕಾರಣಕ್ಕಲ್ಲ. ನನ್ನ ಸೂಫಿಗಳಾದ ರಶೀದುಲ್ಲಾ ಖಾದ್ರಿ ಅವರಿಗೆ ಸೂಫಿ ಅನ್ನೋ ಪದವೇ ಗೊತ್ತಿರಲಿಲ್ಲ ಅವರಿಗೆ. ಆಮೇಲೆ ಬಹಳ ಜನ ಶ್ರೇಷ್ಠ ಕವಿಗಳು ಕಾಶ್ಮೀರ ಶೈವದರ್ಶನ ಅಂದರೆ ಗೊತ್ತಿಲ್ಲ. ಆದರೆ ಕಾಶ್ಮೀರ ಶೈವದರ್ಶನದಲ್ಲಿ ಯಾವೊಂದು ವಿಸ್ಮಯಪೂರ್ವಕವಾದ ಲೋಕದೃಷ್ಟಿಯನ್ನು ಕೊಡ್ತಾರೆ, ಅದರ ಒಂದು ಅಂಶವನ್ನು ನಾವು ಸಂಸ್ಕೃತ ಕಾವ್ಯಮೀಮಾಂಸೆಯಲ್ಲಿ ಕಾಣ್ತೀವಿ. ಅದು ಇದ್ದಾಗ ಮಾತ್ರ, ಆ ರಸತತ್ವವಿದ್ದಾಗ ಮಾತ್ರ ಆ ಕಾವ್ಯ ಕಲೆ ನಮಗೆ ಹತ್ತಿರವಾಗ್ತದೆ. ಈಗ ವಚನಗಳ ಒಂದು ಉದಾಹರಣೆ ಕೊಡ್ತದೆ. ಬಸವನಿಗಿಂತ ಹೆಚ್ಚು ವಚನಗಳನ್ನು ಬರೆದ ವಿದ್ವತ್ಪೋಚನ ಚನ್ನ ಬಸವಣ್ಣ. ಹೌದು. ಆದರೆ ಜನರ ಮನಸ್ಸಲ್ಲಿ ಬಸವಣ್ಣ ಕವಿ ವಚನಗಳು ಯಾಕೆ ಜಾಸ್ತಿ ಉಳಿತವೆ? ಅದರ ರಸ ನಿಷ್ಪತ್ತಿ ಸಾಧಾರಣೀಕರಣ ಇದೆ ಅದರಲ್ಲಿ. ಅಲ್ಲಮನ ಬಗ್ಗೆ ನಾನು ಹೆಚ್ಚು ಫ್ರೇಮ್ವರ್ಕ್ನಿಂದ ಕೂಡಿರುವಂಥವು. ಆದರೆ ಅಲ್ಲಮ ಫ್ರೇಮ್ವರ್ಕ್ ಇಲ್ಲದೆ ಕೂಡ ಅಲ್ಲಿ ಒಂದು ಬಸವಣ್ಣವಷ್ಟು ನಮ್ಗೆ ಆರ್ದ್ರವಾಗಲ್ಲ, ಅಕ್ಮಾದೇವಷ್ಟು ಆರ್ದ್ರವಾಗಲ್ಲ. ಅದು ಅಲ್ಲವರು ಒಂದು 2 ವರ್ಷ, ಅಕ್ಮಾದೇವ ಒಂದು 100,000 ನಮ್ಗೆ ಬೇಜಾರಾಗಲ್ಲ. ಕೆಲವು ರಸ ನಿಷ್ಪತ್ತಿ ಆಗ್ತದೆ. ಒಂದು ನಮ್ಮ ಅನುಭವದಿಂದ ನಾವು ಹೋಲಿಸ್ಕೋಬೋದು. ಅಲ್ಲ ಒಂದು ಒಗಟಿನ ಥರ ಆಗಿ ಅದನ್ನು ಯಾವಾಗಾದ್ರೂ ಒಂದು ಸಲ ನಾವು ಇಷ್ಟಪಡ್ಬೋದು. ಒಗಟು ಬಿಡಿಸೋ ಥರ, ಆಲ್ಜಿಬ್ರಾ ಮಾಡಿದ ಥರ ಯಾವಾಗಲೂ ಅದು ಮಾಡೋಕ್ಕಾಗಲ್ಲ. ಅದು ಒಂದೊಂದ್ಸಲ ಔಷಧಿಯಾಗಿರ್ಬೋದು, ಅದು ನಮ್ಮ ಆಹಾರವಾಗಿ ಸಾಧ್ಯ ಇಲ್ಲ. ಈ ರೀತಿ ಪ್ಯಾಬ್ಲರ್ಡ ಕಾವ್ಯ ಅನ್ನೋದು ನಾವು ತಿನ್ನೋ ರೊಟ್ಟಿ ಥರ ಆಗಬೇಕು ಅಂತ. ಹೌದು. ಅಂದರೆ ದೈನಂದಿನ ಅಂದರೆ ಕವಿತೆ ಹೋದರೆ ಹೊಟ್ಟೆ ತುಂಬ್ತದೆ ಅಂತ ಅಲ್ಲ, ಅಷ್ಟು ಸಾಮಾನ್ಯವಾಗಿರಬೇಕು. ಸಾಮಾನ್ಯವಾಗಿದ್ದು ಅಸಾಮಾನ್ಯವಾಗಿರಬೇಕು. ಇದರಲ್ಲಿ ಮಧುರಚಂದ್ರ ಒಂದು ಕವಿತೆ ಬರ್ತದೆ. ಇಲ್ಲಿ ಬಿತ್ತು ಅಲ್ಲಿ ಬಿತ್ತು ಇಂದ್ರನ ಮುತ್ತು ಬಿತ್ತು, ಏನೋ ಒಂದು ಅಕ್ಷರ ಅಲ್ಲಿ ಬರ್ತದೆ. ಆ ಥರ ವಿಲಕ್ಷಣವಾದ ಒಂದು ಅಕ್ಷರ, ವಿಲಕ್ಷಣವಾದ ಒಂದು ಆಗ್ತದೆ. ಆದರೆ ಅದು ನಮ್ಮ ದೈನಂದಿನ ಅನುಭವದಷ್ಟೇ ನಮಗೆ ಹತ್ತಿರವಾಗಬೇಕು. ಮಡಕೆಯ ಮಾವರ ಮಣ್ಣಿ ಮೊದಲು ಶ್ರೇಷ್ಠವಾದ ಕಾವ್ಯಕ್ಕೆ ಒಂದು ಗಾದೆ ಮಾತಿನ ಒಂದು ಸರಳತೆ ಬಂದ್ಬಿಡ್ತದೆ. ಒಂದು ಪಂಪನಲ್ಲೂ ಕೂಡ ಧನವೆಂಬುದೊಂದು ಪತಿಗೆ ಯಶೋಧನಂ, ಆ ಧನವಂ ಕಡಿಪಿ ಕಿಡಿಪದ ವೇತರ ಧನಂ, ಈ ಧನ ಮನೆಗಿದ್ದ ಫಲವರಸರ ನಿಧನ ಮನೆಗಿದ್ದಾರಂತ ಪಂಪ ಹೇಳ್ತಾನೆ. ಹೌದು. ಸ್ವಲ್ಪ ಎಡಗಣ್ಣದ ಕೆಲವು ವಾಕ್ಯರಚನೆ ಬಿಟ್ಟರೆ ಅದು ಬಹಳ ಸರಳವಾದ ಶಬ್ದಗಳು ಇರ್ತದೆ. ಅದು ಕೇಸ್ ನರಸಿಂಹರಾವ್ ಪಾಸ್ಟ್ ಮಾಸ್ಟರ್ನಲ್ಲ ಅವರು. ನೀನು ನೋಡುತ್ತಿರುವ ಆ ಗೋಡೆಯಲ್ಲೊಂದು ಕಿಟಕಿ ಇಲ್ಲದಿದ್ದು ನನಗೆ ಮೊದಲು ತಿಳಿದಿರಲಿಲ್ಲ. ಸಂಜೆ ಆಯಿತು, ನೀನು ಬಂದೆ, ಹೋಟೆಲಿನ ಊಟಕ್ಕೆ ವೇಳೆಯೂ ಮೀರಿತ್ತು. ನಲ್ಲಿಯಲ್ಲಿ ನೀರು ಅಂತ ಒಂದು
ಯಾವ ರೀತಿಯ ಮಾತುಗಳನ್ನು ಪೋಣಿಸ್ತದೆ, ಸರಳವಾಗಿ ಹೃದಯಕ್ಕೆ ನೇರವಾಗಿ ಕಟ್ಟೋದು, ಆ ರೀತಿಯ ಒಂದು ಸರಳತೆ, ಸುಭಗತೆ ಕಾವ್ಯ ಭಾಷೆ ಇರಬೇಕು. ನವ್ಯರ ಸರ್ಕಸ್ಗಳನ್ನ ನಾನು ಹಿಂದೆ ಮಾಡಿದ್ದೇನೆ, ನನಗೆ ಆ ಸರ್ಕಸ್ಗಳು ನನಗೆ ಮಾಡೋದಿಲ್ಲ, ಎಲ್ಲರೂ ಗೊತ್ತಾಗಬೇಕು ಅಂತ. ಸರ್, ಈಗ ಇಷ್ಟೊತ್ತು ನಾವು ಮಾತಾಡಿದ್ದು ನಿಮ್ಮ ಭಾರತೀಯ ನೆಲದಲ್ಲಿ ನಿಂತು ಭಾರತೀಯ ಆಲೋಚನಾ ಕ್ರಮವನ್ನು ಒಂದು ದೇಶಬದ್ಧವಾದ ಆಲೋಚನಾ ಕ್ರಮದ ಚೌಕಟ್ಟಿನೊಳಗೆ ನೀವು ಇಷ್ಟೊತ್ತು ವಿವರಿಸಿದ್ರಿ. ನೀವು ಈ ದೇಶಾತೀತವಾಗಿ ಪೂರ್ವದ ಜಪಾನಿಗೂ ಪಶ್ಚಿಮದ ದಕ್ಷಿಣ ಅಮೆರಿಕಾದ ದೇಶಗಳಿಗೂ ಅಂದರೆ ಅಲ್ಲೆಲ್ಲ ಓಡಾಡಿ ಅಲ್ಲಿನ ಕವಿತೆಗಳ ಜೊತೆಗೆ, ಅಲ್ಲಿನ ಸಾಹಿತ್ಯದ ಜೊತೆಗೆ, ಅಲ್ಲಿನ ಬದುಕಿನ ಜೊತೆಗೆ, ಇವನ್ ಜರ್ಮನಿಯಿಂದ ಹಿಡ್ಕೊಂಡು ಇಟಲಿಯಿಂದ ಹಿಡ್ಕೊಂಡು ಎಲ್ಲವನ್ನು ಅಂದರೆ ಇಡೀ ಗ್ಲೋಬಿನ ಸುತ್ತಾಡ್ತವ್ರು. ಅಲ್ಲಿನ ಕವಿತೆಯನ್ನು ನೋಡುವ ಕ್ರಮ ಏನು, ಪೂರ್ವ ಪಶ್ಚಿಮ ಅನ್ನೋದು ಅಂಥದ್ದೊಂದು ಪೂರ್ವ ಪಶ್ಚಿಮ ಎನ್ನುವ ವಿಭಜನೆ ಅದು ವಸಾಹತುಶಾಹಿ ವಿದ್ವಾಂಸರು ಮಾಡಿದಂಥ ಒಂದು ವಿಂಗಡಣೆ. ಆ ವಸಾಹತುಶಾಹಿ ಸ್ವಾರ್ಥದಿಂದ ಒಂದು ರೀತಿಯ ಇತಿಹಾಸ ನಿರ್ಮಾಣ ಆಯಿತು. ಇತಿಹಾಸದ ಒಂದು ನಿರ್ಮಿತಿಯಲ್ಲಿ ಯುರೋಪ್, ಅದು ಗ್ರೀಸ್ನ ಅವ್ರು ಯುರೋಪ್ ಅಂತ ತಿಳ್ಕೊಂಡಿದ್ರು, ಅದು ಮಹತ್ವದ ಪಾಲನೆ ಮಾಡ್ದಂಗೆ ಇದು ಒಂದು ಚರಿತ್ರೆ, ಒಂದು ಭೂಗೋಳ ಮ್ಯಾಪ್, ಅದಕ್ಕೆ ಭೂಪಟ. ಅದರಲ್ಲಿ ಒಂದು ಭೂಪಟವನ್ನು ಯಾವ ಥರ ಮಾಡೋದು ಅಂದರೆ ಜಗತ್ತಿನ ಯುರೋಪ್ ಯಾವ ಥರ ಮಾಡೋದು. ಇದು ಅವರ ಒಂದು ಸ್ವಯಂ ಲಾಭಕ್ಕಾಗಿ ಮಾಡಿಕೊಂಡ ಒಂದು ಅನುಕೂಲ ಹೊರತು ಅದು ಯಥಾರ್ಥವಾದಲ್ಲ. ನನ್ನ ಅನುಭವದಲ್ಲಿ ನೋಡಿ, ಎಲ್ಲರೂ ಕೂಡ ಕಾಲದೇಶದ ಮಿತಿಗಳನ್ನು ಗೆಲ್ಲಲು ಪ್ರಯತ್ನ ಪಡ್ತಾ ಇರ್ತಾರೆ. ಕುಮಾರವ್ಯಾಸನ ಹೇಳ್ತಾನೆ, ತಿಳಿ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣವೇ ಮೆಚ್ಚುವಂದದಿ. ಇಡೀ ಕನ್ನಡದ ಮಾತು ಇಡೀ ಜಗತ್ತಿಗೆ ಮಾತಾಡ್ತಾನೆ. ಅಕ್ಕಮಾದೇವಿ ಬರೀ ಜೀವಂತ ವ್ಯಕ್ತಿಗಳ ದೇವರ ಜೊತೆಗೆ, ಜೀವಂತ ವ್ಯಕ್ತಿಗೆ ಮಾತ್ರ ಅಲ್ಲ, ಮರಗಳ ಬಗ್ಗೆ ಜೊತೆಗೆ ಮಾತಾಡ್ತಾಳೆ. ಎಲೆ ಸಂಕುಳವೇ, ಮಾಮರವೇ, ಬೆಳದಿಂಗಳೇ, ಎಲ್ಲ ಜೀವ ಜಡಗಳು ಕಾವ್ಯವನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ತಾ ಇದ್ದೀವಿ ಅನ್ನೋ ನಂಬಿಕೆ ನನಗಿದೆ. ಚೀನಾದಲ್ಲಿ ಹೋದಾಗ ಒಂದೊಂದು ಕಡೆ ಶಿಯಾನ್ ಅಂತ ಒಂದು ಊರಿದೆ, ಅಲ್ಲಿ ಒಂದು ಬೋಧಿ ಧರ್ಮ ನಮ್ಮ ಹೊನ್ನಾವರದಿಂದ ಇದಕ್ಕೆ ಹೋಗಿ ಚೀನಾಕ್ಕೆ ಹೋಗಿ ಇಲ್ಲಿನ ಬೌದ್ಧ ವಜ್ರಾಯನವನ್ನು ತೊಗೊಂಡು ಅಂತ ಬೋಧಿ ಧರ್ಮ. ಇದು ದಂತಕಥೆ, ಒಂದು ದಕ್ಷಿಣದಿಂದ ಬಂದ ಅಂತ ಚೀನಾದಲ್ಲಿ ಹೇಳ್ತಾರೆ. ಅವನ ಹೆಸರಿನ ಒಂದು ಉದ್ಯಾನವನ್ನು ಮಾಡಿದ್ದಾರೆ. ಅಲ್ಲಿ ಒಂದು 40-50 ಸಣ್ಣ ಸಣ್ಣ ಬಂಡೆಗಳು ಮನುಷ್ಯಾಕಾರದಲ್ಲಿ, ಹಿಂಗೆ ಅದು ಶಿಲ್ಪ ಅಲ್ಲ, ಮನುಷ್ಯಾಕಾರ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಅಲ್ಲಿ ಹೇಳ್ತಾರೆ ಅಂದರೆ, ಬೋಧಿ ಧರ್ಮ ಇಲ್ಲಿ ಅವನ ಬೋಧನೆಯಿಂದ ಮಾಡ್ತಾ ಇದ್ದಾಗ ಈ ಕಲ್ಲು ಬಂಡೆಗಳು ಮನುಷ್ಯರಾಗಿ ಒಂದು ಕೇಳಿಸ್ಕೊತಾ ಇತ್ತು ಅಂತ ಹೇಳ್ತಾರೆ. ಇದು ಭೌತಿಕ ಸತ್ಯ ಇರ್ಬೋದು, ಇದೊಂದು ಆಂತರಿಕ ಸತ್ಯವನ್ನು ಹೋಗ್ತಿದ್ದ. ಈ ರೀತಿ ನಾವು ನಮ್ಮ ಜೊತೆಗೆ ನನ್ನ ಜೊತೆ ಮಾತಾಡ್ಕೊಳ್ತೀನಿ, ನನ್ನ ಕಾವ್ಯ ನಿಮ್ಮ ಜೊತೆಗೆ ಮಾತಾಡಬೇಕು. ಹೌದು. ಆಮೇಲೆ ನನ್ನ ಜಾತಿಯವರಲ್ಲ, ನನ್ನ ಕುಲದವರಲ್ಲ ನಿಮ್ಮ ಜೊತೆಗೆ ಮಾತಾಡಬೇಕು. ಇದು ಒಂದು ಕವಿ ಮತ್ತು ಸಮಾಜ, ಇದು ಒಂದು ಮಟ್ಟ. ಇದು ಕವಿ ಮತ್ತು ಇತರ ಸಮಾಜಗಳ ಸಂಬಂಧ ಏನು? ಹೌದು. ಎಲ್ಲ ಸಮಾಜಗಳು ಪರಸ್ಪರ ಅವಲಂಬನೆಯಿಂದಲೇ ಜಗತ್ತಿನಲ್ಲಿ ಇದು ವಿಕಾಸವಾಗಿರೋದು. ಇದು ಸ್ವಾವಲಂಬನೆಯ ಪ್ರಪಂಚವೂ ಅಲ್ಲ, ಪರಾವಲಂಬನೆ ಪರಸ್ಪರ ಅವಲಂಬನೆಯ ಒಂದು ಪ್ರಪಂಚ ಇದು. ಈ ರೀತಿ ಅವುಗಳ ಪಾರಸ್ಪರಿಕವಾದ ಸಂಬಂಧವನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ನಮ್ಮ ದೇಸೀತನವನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ನಾವು ಒಳಗಿನ ವಿಮರ್ಶೆ ಕನ್ನಡದಲ್ಲಿ ಬರೀತಾರೆ, ಕನ್ನಡದ ಸಂದರ್ಭದಲ್ಲಿ ಕನ್ನಡದ ಸಂದರ್ಭ. ನಾನು ಯಾವ ಕನ್ನಡದ ಸಂದರ್ಭ ಇವತ್ತು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಕಟ್ತಾರೆ ಜಗತ್ತಿನ ಸಂದರ್ಭ, ಒಂದು ಇಡೀ ವಿಶ್ವನೇ ಕರೋನಾದ ಒಂದು ಮಹಾಮಾರಿಯ ಒಂದು ಸಂದರ್ಭ. ಅದು ಕನ್ನಡ ಯಾವುದೇ ದೇಶದ ಸಂದರ್ಭ ಅದೇ ದೇಶದ ಸಂದರ್ಭವಾಗಿರೋದಿಲ್ಲ. ಅದು ಇನ್ನೂ ಅನೇಕ ದೇಶಗಳ ಸಂಬಂಧದಲ್ಲಿ ಅದರ ಒಂದು ಟ್ಯಾಪೆಸ್ಟ್ರಿ ಅಂತ ಕರಿತೀವಿ, ಆ ಹೆಣಿಗೆಯಲ್ಲಿ ನಾವು ಅದನ್ನು ನೋಡಬೇಕಾಗುತ್ತೆ. ಈಗ ನೋಡ್ತಾ ನನಗೆ ಒಂದಷ್ಟು ದಿವಸ ನಾನು ಕೂಡ ಒಂದು ನೇಟಿವಿಸ್ಟ್ ಆಗಿದ್ದೆ. ನನ್ನ ಬಹಳ ವಿಮರ್ಶೆಗಳಿದ್ದವನು
ದೇಸಿಯಾದ ಪರಂಪರೆ ಎತ್ತಿಡಿತಾನೆ ಅಂತ. ಆಮೇಲೆ ದೇಸಿಯಾದ ಪರಂಪರೆ ಎತ್ತಿಡಿಬೇಕು ಭಾಳ ಜನ ಕವಿತೆ ಬರೆಯೋಕ್ಕೆ ಶುರು ಮಾಡಿದ್ರು, ಒಂದು ಕಾಪಿ ಮಾಡಿಕೊಂಡ್ರು. ಅದ್ರಲ್ಲಿ ಕಾವ್ಯನಾಗಲಿ ಫಿಲಾಸಫಿನಾಗಲಿಲ್ಲ. ಬರೆದವರು ಪಾಪ ಅಲ್ಪಾಯುಗಳಾಗಿ ಹೊರಟೋಗ್ಬಿಟ್ರು. ಪಾಪ ಇರಬೇಕಾಯ್ತು, ಇದ್ದಾಗ ಒಂದು ಮುಂದೆ ಕಲಿತಾ ಇರಬೇಕಾಗತ್ತೆ. ಆದರೆ ಇಲ್ಲಿ ಅದು ಇವತ್ತು ಸಮಕಾಲೀನ ಬಗ್ಗೆ ನಿಮಗೆ ಮುಖ್ಯವಾದರೆ ಅದು ಕೇವಲ ಒಂದು ದೇಸಿ ಅನುಭವ ಹೇಳ್ತಾರೆ ಅಂತಲ್ಲ. ದೇಸಿ ಅನುಭವನ ಹೇಳ್ತಾರೆ, ಹಾಗೆ ಸಾಮಾಜಿಕವಾಗಿ ಅದು ಮುಖ್ಯವಾಗಿರ್ಬೋದು. ಸಾಹಿತ್ಯದ ಒಂದು ಸಾಮಾಜಿಕ ಆಯಾಮ ಹೊಂದಿರ್ತದೆ, ಅದರಲ್ಲಿ ನಿಮಗೆ ಅದು ಮುಖ್ಯ, ಅದು ಬೇಕದು. ಆದರೆ ಮೂಲಭೂತವಾಗಿ ಅದು ಎಲ್ಲ ಜೀವದ ಕಥೆಯನ್ನು ಹೇಳ್ತಾ ಇರಬೇಕಲ್ಲ. ಅದು ಯಾಕೆ ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಜಪಾನ್ನವ್ರಿಗೆ ಯಾಕೆ ಮುಖ್ಯ ಆಗ್ತದೆ? ಜಪಾನ್ನಲ್ಲಿ ಒಂದು ಬುದ್ಧನ ಬಹಳ ದೊಡ್ಡ ಒಂದು ನಾರು ಅಂತ ಒಂದು ಕ್ಷೇತ್ರ ಇದೆ. ಒಂದು ಮರದ ಬುದ್ಧನ ಪ್ರತಿಮೆ ಇದೆ. ಇದು ಜಪಾನ್ನಲ್ಲಿ 2ನೇ ಬಹಳ ದೊಡ್ಡ ಬುದ್ಧನ ವಿಗ್ರಹ. ಒಂದು ದೇವಸ್ಥಾನ ಇದೆ. ಅಲ್ಲಿ ಆ ಊರಿನ ಸುತ್ತ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಯಾವ್ಯಾವ ಊರುಗಳಿದ್ದಾವೆ ಅವುಗಳನ್ನು ನಕಲು ಮಾಡಿ ಹೆಸರು ಕೊಟ್ಟಿದ್ದಾರೆ. ಕಪಿಲವಸ್ತು ಅಂತ ಒಂದು ಊರಿಗೆ, ಅಲ್ಲಿ ವಾರಣಾಸಿ ಅಂತ ಒಂದು ಊರಿಗೆ, ಇನ್ನೊಂದು ಕುಶಿನಾರ ಅಂತ ಒಂದು ಊರಿಗೆ. ಹೆಂಗೆ ಒಂದು ಕಡೆ ಆಗಿದ್ದು ಇನ್ನೊಂದು ಕಡೆ ಎಲ್ಲಿಗೆ ಅದು ಬರ್ತಾ ಉಂಟು ಮನೆಯದು. ಆಮೇಲೆ ಇವತ್ತಾರೋ ಇಂಗ್ಲೆಂಡ್ನ ಹೆಸರು ಡೇವಿಡ್ ಅಂತ ಕರ್ನಾಟಕ ಇರ್ತಾನೆ. ಆಮೇಲೆ ಇವತ್ತಿಲ್ಲಿ ನಮ್ಮ ತಮಿಳುನಾಡು ಸಿದ್ಧರು ಕಲಿಸಿದ ಯಾವುದೋ ಒಂದು ಚಿಕಿತ್ಸಾ ಪದ್ಧತಿ, ಮರ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಯುರೋಪ್ನವರು ಕಲಿತಾ ಇರ್ತಾರೆ. ಹವಾಯಿನ ಒಂದು ಹೋಪೋನೋಪೋನೋ ಅಂತ ಒಂದು ಪ್ರಾಚೀನ ಚಿಕಿತ್ಸಾ ವ್ಯವಸ್ಥೆ ಇದೆ. ಅದು ಅಲ್ಲಿ ಹವಾಯಿನ ದ್ವೀಪದಲ್ಲಿ ಬಂದಿದ್ದು ಈಗ ಜಗತ್ತು ವ್ಯಾಪಕವಾಗಿ ತಪ್ತಾ ಇದೆ. ಅಂದರೆ ಇದು ಯಾವ ರೀತಿ ಹಲವು ದುಂಬಿಗಳು ಸೇರಿ ಒಂದು ಕೊಟ್ಟು ಹನಿ ಮಾಡ್ತೇವೆ, ಜೀವನ ಮಾಡ್ತೇವೆ, ಆ ರೀತಿ ಜಗತ್ತಿನ ಸುಂದರವಾದ್ದೆಲ್ಲ ಒಂದು ರೀತಿಯ ಸಾಮೂಹಿಕವಾದ ಒಂದು ಸೃಷ್ಟಿ ಅದು. ಅದರಲ್ಲಿ ಕೆಲವರ ಒಂದು ಭೂಮಿಕೆ ಇತರತೆ ಜಾಸ್ತಿ ಇರ್ಬೋದು. ಒಂದು ದೇಶದಲ್ಲಿ ಒಂದು, ಈಗ ಉದಾಹರಣೆಗೆ ಗ್ರೀಕರ ಸಂದರ್ಭದಲ್ಲಿ ಬಂದಾಗ ಜಾಮಿತಿಯನ್ನು ಅವರು ಭಾಳ ದೊಡ್ಡ ಯೂಕ್ಲಿಡ್ನ ಭಾಳ ದೊಡ್ಡ ಜಾಮಿತಿ ವಿದ್ವಾಂಸ ಅಂತ ಹೋಗ್ತಾರೆ. ಅವನ ಯೂಕ್ಲಿಡ್ನ ಒಂದು ಥಿಯರಮ್ ಅಂತ ಒಂದು ಕಲಿತಾ ಇದ್ದದ್ದು. ಇದು ಈ ಜಾಮಿಟ್ರಿಯ ಇದನ್ನು ನಾವು ಇದು ಮಾಡಬೇಕು, ಈಜಿಪ್ಟಿನ ಮಾಡಬೇಕು ಅಂದರೆ ಈ ಸಿದ್ಧಾಂತ ಗೊತ್ತೇ ಅದನ್ನು ಕಾರ್ಯ ಈಜಿಪ್ಟಿನ ಪಿರಮಿಡ್ ಮಾಡೋದ್ರಿಂದ ಅಲ್ಲದೆ ಏನಾಗ್ತಿರಲಿಲ್ಲ. ಆಮೇಲೆ ಯುರೋಪಿಯನ್ ನಾಡಿನಲ್ಲಿ ಗ್ರೀಕರಲ್ಲಿ ಈ ದುರಂತ ನಾಟಕ ಕಾರಣಕರ್ತ ದೇವನಿಸಿಸ್ ದೇವತೆ ಹೇಳ್ತಾರೆ. ಅಲ್ಲಿ ಯುರೋಪಿಯನ್ಸ್ ಅವ್ನು ಹೇಳ್ತಾರೆ, ಅದು ನಾಟಕದಲ್ಲಿ ಬಕ್ಕೆ ನಾಟಕವನ್ನು ಹೇಳ್ತಾನೆ, ಗಾಡ್ ಫ್ರಮ್ ದಿ ಈಸ್ಟ್ ಅಂತದೆ. ಇದು ನಮ್ಮ ಈ ಗ್ರೀಸರಿಗೆ ಪೂರ್ವದಲ್ಲಿ ಇದು ಭಾರತ ಇತ್ತು. ಇದು ಶಿವನ ಇನ್ನೊಂದು ರೂಪ, ಶಿವನ ಕಲ್ಪನೆ ಎಲ್ಲೋಗಿದೆ. ಆ ದೇವನಿಸಿನ ಕಲ್ಪನೆ ಇತ್ ಕಡೆಗೂ ಬಂದಿದೆ. ಪ್ರಾಚೀನ ಯುಗದಿಂದ ನೋಡಿದಾಗ ಪರಸ್ಪರಾವಲಂಬನೆಯಿಂದ ಜಗತ್ತು ಯಾವಾಗ ಸಂಪರ್ಕ ಮಾಧ್ಯಮ ಸುಲಭವಾಗಿರಲಿಲ್ಲ. ಆದ್ದರಿಂದ ಇದು ನಾವು ಕಾವ್ಯದ ವಿಚಾರ ನಿಜ. ಇದು ಈಗ ಉತ್ತರದಲ್ಲಿ ಆವಿರ್ಭವಿಸಿದ ಸಂಸ್ಕೃತ ಭಾಷೆ ಬಹಳ ದೊಡ್ಡ ಕಾವ್ಯ ಬಂದಿದ್ದು ಕರ್ನಾಟಕದಲ್ಲಿ ನೃಪತುಂಗನ ಕಾಲದಲ್ಲಿ. ಇವರು ಬರೆದ ಆ ಒಂದು ಯಾವುದು ಜಿನಸೇನಾಚಾರ್ಯ ಬರೆದ ಪೂರ್ವ ಪುರಾಣ ಅಂತೇನಿತ್ತು, ಅದು ಆ ಥರದ್ದದು. ಹೀಗೆ ಒಂದು ದೇಶ, ಒಂದು ಕಾಲ, ಅದು ವಿಶಿಷ್ಟವಾದ ಒಂದು ಛಾಪನ ಸಂಸ್ಕೃತಿ ಬಿಟ್ಟರೆ ಮತ್ತು ಇತರ ದೇಶಗಳ, ಇತರ ಕಾಲಗಳ ಒಂದು ಕೊಡುಗೆ ಕೂಡ ಇರ್ತದೆ. ಈ ಪರಸ್ಪರ ಸಂಬಂಧದ ನೆಲೆಯಲ್ಲಿ ನಾವನ್ನು ಗುರುತಿಸಬೇಕಾಗುತ್ತೆ. ಸರಿ, ಈಗ ನೀವು ಕವಿತೆ ಬರೆಯೋ ಜೊತೆಗೇ ನಾಟಕಗಳ ಬಗ್ಗೆ ಕೂಡ ನಿಮಗೆ ವಿಶೇಷವಾದ, ನೀವು ಅಂದರೆ ಕನ್ನಡದ ಪ್ರಮುಖ ನಾಟಕಕಾರರಲ್ಲೂ ಕೂಡ ಒಬ್ಬರು. ಸೊ ಈ ರಂಗಭೂಮಿ
ಈ ಕಡೆಗೆ ನಾವು ಹೊರಡ್ಕೊಂಡದ್ದು ಮತ್ತು ಅಲ್ಲಿ ಬಹಳ ವಿಭಿನ್ನವಾದ ನೆಲೆಯಲ್ಲಿ ನೀವು ನಾಟಕಗಳನ್ನ ರಚನೆ ಮಾಡಲಿಕ್ಕೆ ಶುರು ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ? ನಾನು ನಾಟಕ ಬರೆಯುವಾಗ ಮೊದಲು ಅಂದ್ಕೊಂಡಿದ್ದಿಲ್ಲ, ನಾನು ಕವಿಯವನ್ನೇ ಬರೆಯಬೇಕು ಅಂದ್ಕೊತಿದ್ದು. ಆದರೆ ಒಂದು ಘಟನೆ ಆಗ ನವ್ಯರು ಒಂದು ಕಾವ್ಯವನ್ನು ಒಂದು ಅಲ್ಪಸಂಖ್ಯಾತ ಸಂಸ್ಥೆ ಮಾಡಿಬಿಟ್ಟಿದ್ದು. ಏನು ಕವಿತೆ ಓದರೆಲ್ಲರೂ ಕೆಲವು ಜನ ಸಾಹಿತ್ಯ ಮಿತ್ರರು ಮಾತ್ರ ಆಹಾ ಓಹೋ ಅಂತಾರೆ, ಜನಸಾಮಾನ್ಯರು ಆಕಳಿಸೋದು ಯಾಕೆ ಅಂತ ಶುರುವಾಯಿತು. ಆಮೇಲೆ ಅಷ್ಟು ಜಗತ್ತಿನ ಭಾಳದೊಳಗೆ ನಾಟಕದ ಮೂಲಕ ಜನರನ್ನ ತಲುಪಿದ್ದಾರೆ. ಶೇಕ್ಸ್ಪಿಯರು, ಕಾಳಿದಾಸ, ಬೆಟ್ಟೋಡ್ ಬ್ರೆಕ್ ಮುಂತಾದವರು ಯಾಕೆ ಬರೀಬಾರ್ದು ಅಂತ ನನಗೆ ಅನ್ನಿಸ್ದಾಗ, ಆ ಸಂದರ್ಭದಲ್ಲಿ ನನ್ನ 2 ಕವಿತೆಗಳನ್ನು ಸಮುದಾಯದವರು ರಂಗರೂಪಕವನ್ನು ಮಾಡಿದ್ರು ಮತ್ತು ಸಿಂಗಿರಾಜ ಸಂಹಾರ ಭೀಮವನ್ನು. ಅದು ಪುಸ್ತಕರು ಹೆಚ್ಚು ಅದು ಪ್ರಭಾವ ಹೆಚ್ಚು ಸ್ಟೇಜ್ ಆಗ್ತಾಯಿತ್ತು. ಆಗ ನಾನು ಅನ್ಸ್ಕೊಂಡೆ, ಇದೇ ಸಂದರ್ಭಕ್ಕೆ ಸಿ ಜಿ ಕೃಷ್ಣಸ್ವಾಮಿ ಸಿಂಗಿರಾಜ ಬಸವಣ್ಣನ ನಾಟಕ ಬರ್ಕೊ ಅಂದ. ಲಂಕೇಶ್ ಇದೆಯಪ್ಪ, ನಾನೇ ಬರೆಯೋದು. ಎಲ್ಲರೂ ಸಿ ಜಿ ಕೆ ನಾಟಕ ಇಡಿಸಲಿಲ್ಲ. ಯಾಕೆ ಇಡಿಸಲಿಲ್ಲ ಅಂತ ಕೇಳಿದೆ. ಅವ್ನು ಹೇಳಿದ, ಏನೋ ನಾಟಕದಲ್ಲಿ ಇವನ್ನ ರುದ್ರನ್ನ ಬಿಜ್ಜಳ ಮರದನ್ನೇ ವ್ಯವಸ್ಥೆ ಅವರ ಅಪ್ಪ ಉಜ್ಜ ಸುಮ್ಮನೆ ಬೆಕ್ಕಿನ ಮಿಯಾ ಅಂತ ನೋಡ್ತಾ ಇರ್ತಾನೆ. ನಾನು ಕೇಳಿದೆ, ನನಗೇನಾದ್ರು ಇತ್ತ ಬ್ರಾಹ್ಮಣರಿಗೆ ನಾನು ಲೋಮನೆ ಮಾಡೋದನ್ನೇ ಆಗಿರೋದು. ನಮ್ಮಪ್ಪ ಏನು ಮಾಡ್ತಾ ಕಡೆ ಪಕ್ಷ ಒಂದು ಕೂಗಾಗ್ತಿದ್ದ. ಅಂದರೆ ದಲಿತರ ಒಂದು ದನಿಯನ್ನೇ ಅದು ಅಲ್ಲಿ ಇದಿಲ್ಲ. ಆಮೇಲೆ ದಲಿತ ಕೇಂದ್ರ ಬರೀ ಎಂಡ ಹಾದರ ಇದೇನಾ, ಬೇರೆ ನಿಲ್ವ ಅಲ್ಲಿ ಸರಿಯಿಲ್ಲ ಅನ್ಬೋ. ಆಮೇಲೆ ನಾನು ಹೌದಲ್ಲ ಅನ್ನಿಸ್ತು. ಯಾಕೆಂದರೆ ಸಿ ಜಿ ಕೃಷ್ಣಸ್ವಾಮಿ ಸಾಹಿತ್ಯದ ಇರೋನಲ್ಲ, ಅವನು ಎಕನಾಮಿಕ್ಸ್ ಓದ್ದವನು. ಆಮೇಲೆ ಅವ್ನು ಯೂನಿವರ್ಸಿಟಿಲಿ ಇದಾಗಿ ಪ್ರೊಫೆಸರ್ ಯೂನಿವರ್ಸಿಟಿ ಕೆಲಸ ಮಾಡ್ತಿಲ್ಲ ಅವನು. ಆದರೆ ಬದುಕಿನ ಒಂದು ವಿಶ್ವವಿದ್ಯಾಲಯವನ್ನು ಭಾಳ ಕಲ್ತವನು. ಹೌದು, ಅವನ ಒಂದು ಇನ್ಸ್ಟಿಂಕ್ಟ್ ಏನಿತ್ತು ನನಗೆ, ಹೌದಲ್ಲ ನನಗೆ ಗೊತ್ತು ಇಷ್ಟೆಲ್ಲ ಓದ್ಕೊಂಡು ನಾನು ನನಗೆ ಅನಿಸ್ತು, ನಿಜ ಅನ್ನಿಸ್ತದೆ. ಒಂದು ಸತ್ಯವನ್ನು ಕೇಳಿ ನಮಗೆ ಅಂತರಂಗ ನಿಜ ಅನಿಸ್ಬಿಡ್ತದೆ ಅದು. ಅವಾಗ ನಾನು ಒಂದು 3-4 ವರ್ಷ ವಚನಗಳ ಅಧ್ಯಯನ ಮಾಡಿದ್ದೆ, ಅದರ ಚರಿತ್ರೆಗಳು ನೋಡ್ಕೊಂಡಿದ್ದೆ. ಆ ಹಿನ್ನೆಲೆ ನಾನು ಚಾರಿತ್ರಿಕ ವಿವರಗಳು ಇಟ್ಕೊಂಡು ನಾನು ಕಥಾನಕವನ್ನು ನಾನು ಅದನ್ನು ರಚನೆ ಮಾಡಿದೆ. ಅದರ ಮುಂದೆ ಏನಾಯಿತು ಅದು ಇತಿಹಾಸವನ್ನು. ಈಗ ಅದಾದಮೇಲೆ ಅದು ನೋಡಿ, ನಾನು ಸಿಂಗರ ಸಂಬಂಧ ಅಲ್ಲ ಇದೇ ಥರ ಅಷ್ಟೊಂದು ಜನರನ್ನು ಮುಟ್ಟಲಿಲ್ಲ, ತಟ್ಟಲಿಲ್ಲ, ಎಬ್ಬಿಸಲಿಲ್ಲ. ಇದೊಂದು ನಾಟಕ ಆಗಿರೋದ್ರಿಂದ ಅಷ್ಟು ಜನ ತಲುಪ್ತದೆ. ಆಮೇಲೆ ನಾನು ಮಂಟೇಸ್ವಾಮಿ ನಾಟಕ ಬರೆದೆ, ಅದು ಬಹಳ ಜನಪ್ರಿಯವಾಯಿತು. ಈಗ ಸುಮಾರು ಒಂದು 600 ಶೋಗಳಾಗಿರ್ಬೋದು. ಅದು ಇವತ್ತು ಕೊಡುಗೆ ಮಾಡೋದು ಬರೀ ಇವರು ಹವ್ಯಾಸಿ ತಂಡದವ್ರು ಮಾಡಿದ್ರಿಂದ ಅವ್ರು ಅಷ್ಟೊಂದು ಶೋಗಳು ಕೊಡೋಕ್ಕಾಗ್ತಾಯಿಲ್ಲ ಅದಕ್ಕೆ. ಹೀಗೆ ನಾಟಕದ ಹೆಚ್ಚು ಜನ. ಆಮೇಲೆ ಮುಂದೆ ಕಾಲಂ ಬರೆದೆ ನಾನು. ಈ ಕನ್ನಡದಲ್ಲಿ ಬರೀ ನಾನು ಕಾಲಂಗೋಸ್ಕರ ನಾನು ಇಷ್ಟಪಡೋ ಭಾಳ ಜನರು ಕಾವ್ಯ ಓದೋದಕ್ಕಿಂತ. ಹೀಗಾಗಿ ಎಲ್ಲ ಮಾಧ್ಯಮಗಳ ಮೂಲಕ ನಾನು ಯಾವುದೋ ಒಂದು ಅಭಿವ್ಯಕ್ತಿಯನ್ನು ಮಾಡಬೇಕದು, ಅದನ್ನು ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ. ಎಲ್ಲವನ್ನೂ ಬಹುತೇಕನೂ ಒಂದು ಮಾಧ್ಯಮದಲ್ಲಿ ಮಾಡ್ಬೋದು ಹೊರತು ಎಲ್ಲವನ್ನೂ ಒಂದೇ ಮಾಧ್ಯಮದಲ್ಲಿ ಮಾಡೋಕ್ಕಾಗೋದಿಲ್ಲ. ಈಗ ನೀವು ಹಿಸ್ಟಾರಿಕಲ್ ಪ್ಲೇ ಬರಿತಾನೆ ಮಹಾಚೈತ್ರ ಕೂಡ ಒಂದು ಐತಿಹಾಸಿಕ ವಸ್ತುವನ್ನು ಒಳಗೊಂಡು. ನನ್ನ ಮೊದಲ 3 ನಾಟಕಗಳು ಐತಿಹಾಸಿಕ. ಅದರಲ್ಲಿ ಟಿಪ್ಪು ಬಂತಲ್ಲ, ಈ ಟಿಪ್ಪು ನಿಮ್ಮ ರಚನೆಯ ಟಿಪ್ಪು ಕಾಲಾಂತರದಲ್ಲಿ ಬದಲಾಗ್ತಾ ಸಾಮಾಜಿಕ ದಲ್ಲಿ ಏನು ಬದಲಾಗ್ತಾ ಬಂತಲ್ಲ, ರಾಜಕೀಯ ಸಾಮಾಜಿಕ ಬದಲಾವಣೆ ಆದಾಗ ಟಿಪ್ಪುವಿನ ಸ್ವರೂಪವೇ ಬದಲಾಯ್ತಲ್ಲ. ಅದನ್ನ ಹೆಂಗೆ ನೋಡ್ಬೇಕು ನಾವು? ಆ್ಯಕ್ಚುಲಿ ಟಿಪ್ಪುವಿನ ಸ್ವರೂಪ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಲ್ಲದೆ ಟಿಪ್ಪುವಿನ ಸ್ವರೂಪದ ಬಗ್ಗೆ ಚಾರಿತ್ರಿಕ ಆಕರಗಳಿದ್ದಾವೆ, ಐತಿಹಾಸಿಕ ಆಕರಗಳು. ನಿಶಾನೆ ಹೈದರ್ ಮುಂತಾದವು. ನಲ್ಲಪ್ಪ ಅಂತ ಒಬ್ಬ ಸೈನಿಕನ ಒಂದು ಅದು. ಆಮೇಲೆ ಆ ಕಾಲದ ಕೆಲವು ಈ ದಾಖಲೆಗಳು, ಸಂಗ್ರಹಗಳ ದಾಖಲೆಗಳು, ಬ್ರಿಟಿಷರು ಬರೆದ ಇತಿಹಾಸ, ಕೆಲವು ಜನಪದ ಗೀತೆಗಳು, ಆಮೇಲೆ ಸೂಫಿಗಳಲ್ಲೂ ಕೂಡ ಟಿಪ್ಪುವಿನ ಬಗ್ಗೆ ಅನೇಕ ದಂತಕಥೆಗಳಿದ್ದಾವೆ. ಹೌದು, ನಾನು ಮಾಚೆಯನ್ನು ಬರೀ ಚರಿತ್ರೆನ ಗಮನಿಸಲಿಲ್ಲ, ನಾನು ಬರೀ ವಚನ
ಆ ವಚನ ಪರಂಪರೆ ದಂತಕಥೆಗಳನ್ನು ಕೂಡ ಸಿಂಗರಾಜ ಪುರಾಣ ಮತ್ತು ದೀನ್ದಾ ಚನ್ನಬಸವೇಶ್ವರ ಪಂಥ ಅಂತ ಗುಲ್ಬರ್ಗ ಕಡೆ ಇತ್ತು, ಹೈದರಾಬಾದ್ ಕರ್ನಾಟಕದಲ್ಲಿ. ಅಲ್ಲಿ ಅವರು ಎಲ್ಲದಿಂದ ಅದೆಲ್ಲದಿಂದ ನಾನು ದ್ರವ್ಯಗಳನ್ನು ತಗೊಂಡು ನಾಟಕ ಮಾಡಿದ್ದೆ. ಇತಿಹಾಸ ನಾನು ಬರೆದ ಟಿಪ್ಪು ಹಾಗೆ ಟಿಪ್ಪು ನಿಜವಾಗ್ಲೂ ಇದ್ದ ಅಂತ ನಾನೇನು ಹೇಳ್ತಾ ಇಲ್ಲ. ನನಗೆ ಸಿಕ್ಕಿದ ಟಿಪ್ಪು, ನಾನು ಬರೆದಾಗ ಈ ಜಗತ್ತಿಗೆ ಬೇಕಾದ ಟಿಪ್ಪು, ಆ ಥರ ನಾನು ಚಿತ್ರಿಸ್ದೆ. ಆಮೇಲೆ ಅಲ್ಲಿ ಅದಕ್ಕೆ ನಾನು ಇತಿಹಾಸಕ್ಕೆ ಯಾವಾಗಲೂ ಒಂದು ಪೌರಾಣಿಕ ಆವರಣ ಕೊಡ್ತಾಯಿದ್ದೆ. ಮಾಚಿತ್ರದಲ್ಲಿ ದಕ್ಷಯಜ್ಞ ತಂದಿದ್ದೆ, ಇದರಲ್ಲಿ ಏನು ಕರ್ಬಲಾ ಯುದ್ಧದ ತಂದೆ. ಆಮೇಲೆ ಶೇಕ್ಸ್ಪಿಯರ್ ನಾಟಕಗಳು ಕೂಡ ಆಗಿನ ವಸಂತೋತ್ಸವಗಳು ಇಂಗ್ಲೆಂಡಿಂದಲೂ ತಂದೆ. ಒಂದು ಪುರಾಣ ಮತ್ತು ರಿಚುವಲ್ಗಳ ಒಂದು ಅಂಶ ನಾಟಕಕ್ಕೆ ಭಾಳ ಮುಖ್ಯ. ಅದರ ಜೊತೆಗೆ ನಾನು ಇತಿಹಾಸ ಬೆಳೆಸ್ತಾ ಇದ್ದೆ. ಅಂದರೆ ನಾನು ಹೇಳೋದು, ಇದು ಟಿಪ್ಪುವಿನ ಈಗಿನ ಏನು ಬದಲಾದ ಟಿಪ್ಪುನಲ್ಲಿ ಹೆಂಗೆ ನೋಡ್ತದಲ್ಲ, ಈ ಟಿಪ್ಪುವನ್ನು ಬದಲಾದ ರಾಜಕಾರಣದ ಹಿನ್ನೆಲೆ ಒಳಗೆ ಟಿಪ್ಪುವಿನ ಅಂದರೆ ನೀವು ಬರೀತಾ ಇದ್ದ ಕಾಲಕ್ಕಿಂತ ಮುಂಚೆ ಕೂಡ ಟಿಪ್ಪು ಕಂಪನಿ ನಾಟಕಗಳಲ್ಲಿ ರಂಗಭೂಮಿಯ ಮೇಲೆ ಟಿಪ್ಪು ಇದ್ದ, ಅದು ಬೇರೆ ಬೇರೆ ಟಿಪ್ಪುವನ್ನು ಕೂಡ ಬರೆದಿದ್ದಾರೆ. ಫೋಕ್ನಲ್ಲಿ ಇರೋ ಒಬ್ಬ ಟಿಪ್ಪು ಇದ್ದಾನೆ. ಇವತ್ತು ರಾಜಕಾರಣ ಅಂದರೆ ಯಾವ ರಾಜಕಾರಣ ಇವತ್ತು ಟಿಪ್ಪುವನ್ನು ನಿರಾಕರಿಸುವ, ಅವನ ಅಸ್ತಿತ್ವವನ್ನೇ ಇಲ್ಲವಾಗಿಸುವ ನಿಟ್ಟಿನೊಳಗೆ ನೋಡೋ ರಾಜಕಾರಣ ಬರತ್ತದಲ್ಲ, ಇದನ್ನ ಹೆಂಗೆ ನೋಡಬೇಕು ಅಂತ ಇದನ್ನು ನಾನು ನನ್ನಲ್ಲಿ ನೋಡ್ತಾ ಇದ್ದೇನೆ. ಇವತ್ತಿನ ಒಂದು ಗ್ರಹಿಕೆ ಏನು ಅಂದರೆ, ಟಿಪ್ಪು ಮತಾಂಧನಾಗಿದ್ದ ಅಂತ. ಕೆಲವು ಕಡೆ ಅವನು ಮತಾಂಧನಾಗಿ ವರ್ತಿಸಿರುವುದು ನಿಜ. ಈಗ ಕೇರಳದಲ್ಲಿ ಟಿಪ್ಪುವಿನ ಹೆಸರನ್ನು ನಾಯಿಗಳಿಗೆ ಓಡಾಡ್ತಾರೆ. ಯಾಕಂದರೆ ಕೇರಳದಲ್ಲಿ ಅವನು ಬಲವಂತವಾಗಿ ಈ ನಾಯಿಗಳನ್ನ ಧರ್ಮವರನ್ನ ಮಾಡಿಸ್ತಾರೆ. ಆಮೇಲೆ ಕೊಡಗಿನಲ್ಲೂ ಕೂಡ ಟಿಪ್ಪು ಬಗ್ಗೆ ಭಾಳ ದ್ವೇಷ ಇದೆ. ಅಲ್ಲಿ ಅವನೊಬ್ಬ ಖಳನಾಯಕನ ಥರ ಕಾಣ್ತಾರೆ. ಬಲವಂತವಾಗಿ ಅವನು ಕತ್ತಿಯ ಮನೆಯಿಂದ ಧರ್ಮ ಪರಿವರ್ತನೆಯನ್ನು ಮಾಡಿಸ್ತಾರೆ. ಇದು ನಿಜ, ಇತಿಹಾಸ ಸುಳ್ಳನ್ನು ಹೇಳ್ತಾ ಇಲ್ಲ. ಆದರೆ ಅದೇ ಟಿಪ್ಪು ಆ ಕೆಲಸವನ್ನು ಮೈಸೂರು ಸುತ್ತಮುತ್ತ ಯಾಕೆ ಮಾಡಲಿಲ್ಲ? ಶೃಂಗೇರಿ ದೇವಸ್ಥಾನದಲ್ಲಿ ಅಲ್ಲಿ ಲೂಟಿ ಆದಾಗ ಇವನಲ್ಲಿ ಹೋಗಿ ಕಿಲ್ಲ ತೆಗೆದು ಕೊಟ್ಟು ಬರ್ತಾರೆ. ಆಮೇಲೆ ಶೃಂಗೇರಿ ಇವರು ಅಲ್ಲಿ ಬೇರೆ ಯಾವ ಹಿಂದೂ ರಾಜರು ಕೂಡ ಅವ್ರಿಗಾಗ ಇದು ಮಾಡಲಿಲ್ಲ. ಅಂದರೆ ಟಿಪ್ಪು ಭಾಳ ಸಂಕೀರ್ಣವಾದ ವ್ಯಕ್ತಿತ್ವ. ಮತಾಂಧದ ಒಂದಿತ್ತು, ಇನ್ನೊಂದು ಕಡೆ ಒಂದು ಪ್ರಜಾಸತ್ತಾತ್ಮಕವಾದ ಕನಸು ಒಂದಿತ್ತು, ಒಂದು ಸೂಫಿ ಆಯಾಮ ಒಂದಿತ್ತು. ಇವೆಲ್ಲವೂ ಬೇರೆ ಬೇರೆ ಒಂದೇ ವ್ಯಕ್ತಿಯ ಬೇರೆ ಬೇರೆ ಮುಖಗಳು. ನಾನು ಬಸವಣ್ಣನ ಬಂದಾಗ ಕೂಡ ಅದು ಬಸವಣ್ಣನ ತರೇ ಇಲ್ಲ ಸೃಜನೆ. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ಥರ ಬಸವಣ್ಣ, ಚನ್ನಬಸವಣ್ಣ ಕಲ್ಪನೆ ಬಸವಣ್ಣ ಒಂಥರ, ಇನ್ನೊಬ್ಬನ ಬಸವಣ್ಣ ಒಂಥರ, ಬಿಜ್ಜಳನ ಕಣ್ಣಲ್ಲಿ ಕಾಣೋ ಬಸವಣ್ಣ ಬೇರೆ ಥರ, ಅವನಿಗೆ ಇವರು ವೈದಿಕರ ಕಣ್ಣಲ್ಲಿ ಕಾಣೋ ಬಸವಣ್ಣ ಬೇರೆ ಥರ. ಈ ಎಲ್ಲ ಬಸವಣ್ಣನ ಬಗ್ಗೆ ಇರುವ ಒಂದು ಕಲ್ಪನೆಗಳ ಒಂದು ಮೇಲಾಟದಿಂದ ಆ ನಾಟಕ ಆಗ್ತದೆ. ನಾಟಕದಲ್ಲಿ ನಾವು ಒಂದು ಏಕಮುಖವಾದ ಕಥೆ ಹೇಳ್ತಾ ಇರೋದಿಲ್ಲ. ಹಲವು ಒಂದೇ ಕಥೆಯ ಹಲವು ಹೇಳುವ ಕ್ರಮಗಳ ನಡುವಿನ ಒಂದು ಸಂವಾದ ಮುಖ್ಯವಾಗ್ತದೆ. ಇದನ್ನು ಶೇಕ್ಸ್ಪಿಯರ್ ಮತ್ತು ಕಾಳಿದಾಸ ಮತ್ತು ಸಂಸ್ಕೃತ ಮಹಾನಾಟಕರಿಂದ ಜಗತ್ತಿನ ಮಾನದಿಂದ ಕಲಿತಿರುವ ಪಾಠ. ಈ ಮಂಟೇಸ್ವಾಮಿ ಕೂಡ ಫೋಕ್ ಹೀರೋ, ಅವನು ಮಹಾಕಾವ್ಯದ ನಾಯಕ, ಅವನು ಜನಪದ ಮಹಾಕಾವ್ಯದ ನಾಯಕ. ಅವನ ಬದುಕನ್ನ ಕೂಡ ಅದು ಬಸವಣ್ಣನ ಮುಂದುವರಿಕೆ ಅಂತ ನೋಡ್ಬೇಕಾ ಹೆಂಗೆ? ಬಸವಣ್ಣ ನನಗೇನಿತ್ತು, ಕರ್ನಾಟಕದ ಮಹತ್ತರವಾದ ಘಟನೆಗಳು ನಾಟಕ ಬರೀಬೇಕು ಅಂತ ಒಂದು ನನಗನ್ಸಿದ್ದು 12ನೇ ಶತಮಾನದ ಶರಣ ಚಳುವಳಿ ಒಂದು ನಿರ್ಣಾಯಕ ಘಟ್ಟ. ಅದು
ಅದಾದಮೇಲೆ ವಸಾಹತುಶಾಹಿ ಪದ್ಧತಿ, ಅದಕ್ಕೆ ವಿರೋಧ, ಅದು ಟಿಪ್ಪು ನಾಟಕ ಬರೆದೆ. ಆಮೇಲೆ ಇದ್ರ ಮುಂದಕ್ಕೆ ನೋಡಿದಾಗ ಆಧುನಿಕತೆಯ ಸಂದರ್ಭ ಕನ್ನಡ ನೋಡಿದಾಗ ಅದು ಆಧುನಿಕತೆಯ ಕೇವಲ ಕರ್ನಾಟಕ ಜಗತ್ತಿಂದು. ಶೇಕ್ಸ್ಪಿಯರ್ ಕಾಲದಲ್ಲಿ ಶೇಕ್ಸ್ಪಿಯರ್ ಕೂಡ ಅನೇಕ ಉಲ್ಲೇಖ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಭಾರತದ ಬಗ್ಗೆ ಬರ್ತದೆ. ಆಮೇಲೆ ಶೇಕ್ಸ್ಪಿಯರ್ನ ಪ್ರತಿಭೆಯ ವಿಕಾಸವಾಗುವ ಸಂದರ್ಭದಲ್ಲಿ ಬಂಡವಾಳಶಾಹಿ ಪದ್ಧತಿ, ಈಸ್ಟ್ ಇಂಡಿಯಾ ಕಂಪನಿ, ವಸಾಹತುಶಾಹಿ ಪದ್ಧತಿ ಶುರುವಾಗಿತ್ತು. ಆದ್ದರಿಂದ ಈ ಶೇಕ್ಸ್ಪಿಯರ್ ನಮ್ಮ ಏನೋ ಒಂದು ಪಠ್ಯಕ್ರಮದ ಬಹಳ ಮುಖ್ಯವಾಗಿದ್ದ, ಇಂಗ್ಲಿಷ್ನ ಒಂದು ಪರಂಪರೆಯ ಒಂದು ಸಂಕೇತವಾಗಿದ್ದ. ಈ ಶೇಕ್ಸ್ಪಿಯರ್ ಅಂತ ಮಾಡ್ಕೋಬೇಕು. ಈ ಶೇಕ್ಸ್ಪಿಯರ್ನ ಅವರ ನಮ್ಮ ದೃಷ್ಟಿಯಿಂದ ಭಾರತದ ಒಂದು ನೆಲೆಗಟ್ಟಿನ ನೋಡಿದ ಯಾವ ಥರ ಕಾಣುತ್ತೆ ಅಂತ ಆ ನಾಟಕದಲ್ಲಿ ಪ್ರಯತ್ನ ಪಟ್ಟೆ. ಆಮೇಲೆ ಅದನ್ನಿಸ್ತು ಇತಿಹಾಸಕ್ಕೆ ಕಾಣದ ಕೆಲವು ಸತ್ಯಗಳನ್ನು ಬೇರೆ ರೀತಿಯ ಒಂದು ಕಥನ ಕ್ರಮದಲ್ಲಿ ಪುರಾಣಗಳು ಹೇಳ್ತೇವೆ ಅಂತ. ಪೌರಾಣಿಕ ಕವಿಗಳು ಆಗ ಮಂಟೇಸ್ವಾಮಿ, ಮದಿಮಾದೇಶ್ವರ, ಆಮೇಲೆ ಸಿಲಪ್ಪದಿಗಾರಂ ಕುರಿತ 3 ನಾಟಕಗಳನ್ನ ಬರೆದೆ. ಮುಂದೆ ಇತಿಹಾಸ ಎಲ್ಲವನ್ನು ಬಿಟ್ಟು ಅದೊಂದು ಗ್ರೀಕ್ ನಾಟಕಗಳ ಥರ, ಜಪಾನ್ ನಾಟಕಗಳ ಥರ ಆ ಒಂದು ಸಾಂದ್ರವಾದ ಒಂದು ಅನುಭವವನ್ನು ಹೇಳಬೇಕು ಅಂದ್ಬಿಟ್ಟು ನನ್ನ ಮದುವೆ ಹೆಣ್ಣು ಮುಂತಾದ ನಾಟಕಗಳು ಬರೆದೆ. ಆಮೇಲೆ ಅದಾದಮೇಲೆ ನಾನು ಮತ್ತೆ ಭಾಳ ವರ್ಷ ಬರೀಲಿಲ್ಲ. ಕೊನೆಗೆ ಇವತ್ತಿನ ತಂತ್ರಜ್ಞಾನದಿಂದ ನಾವು ನಾಟಕದಲ್ಲಿ ತೆಗೆದು ಅಂದ್ಕೊಂಡು ಮಸ್ತಕಾಭಿಷೇಕ ರಿಹರ್ಸ ಅಂತ ಒಂದು ಮಲ್ಟಿಮೀಡಿಯಾ ನಾಟಕವನ್ನು ಬರೆದೆ. ಅದಾದ್ಮೇಲೆ ಬರೆದ 2012 ಅಂತ ಕಾಣುತ್ತೆ. ಅದಾದಮೇಲೆ ನಾನು ಇತ್ತೀಚೆಗೆ ಇನ್ನೂ ಬರೆಯೋಕ್ಕಾಗ್ತಾ ಇಲ್ಲ. ಕೃಷ್ಣನ ಕೊನೆಯ ದಿನಗಳ ಬಗ್ಗೆ ಒಂದು ನಾಟಕ ಬರೀಬೇಕು ಅಂತ ಅಂದ್ಕೊಂಡಿದ್ದೆ. ಅದರ ಕೊನೆಯ ದೃಶ್ಯ ನನಗೆ ಬರ್ತಾ ಇದೆ. ಕೃಷ್ಣ ಎಲ್ಲರೂ ಯುವಕನಾಗಿ ತೋರಿಸ್ತಾ ಇದ್ದಾರೆ. ಕೃಷ್ಣ ಪ್ರೌಢಾವಸ್ಥೆಯಲ್ಲಿ ಹೆಂಗಿದ್ದ, ಕೃಷ್ಣನ ಪಾತ್ರ ಬಹಳ ನನಗೆ ದೊಡ್ಡ ಕುತೂಹಲ ನನಗೆ. ಶ್ರೀಮದ್ ಭಾಗವತ ಓದಿದಾಗ ಆ ವ್ಯಕ್ತಿಯಲ್ಲಿರುವ ಅನೇಕ ಒಂದು ಮುಖಗಳಿದ್ದಾವೆ, ಬಹಳ ಕುತೂಹಲಜನಕವಾಗಿ ಕಂಡು. ಆಮೇಲೆ ಭಾರತೀಯ ಸಂಸ್ಕೃತಿಯ ಒಂದು ಸ್ವಯಂ ನಿರ್ಮಿತಿಯಲ್ಲಿ ಕೃಷ್ಣನ ಪಾತ್ರ ಬಹಳ ಇದೆ, ಅದೊಂದು ಬರೀಬೇಕು ಅಂತೇಳಿ. ಇನ್ನೊಂದು ನಾನು ಚಿಕ್ಕ ವಯಸ್ಸಿನಲ್ಲಿ ಶನಿ ಬಾಳೆ ಇರ್ತಾ ಇದ್ದೆ. ನಾನು ಶನಿ ಮಹಾತ್ಮೆ ಅಂತ ಒಂದು ನಾಟಕ ರಾಜವಿಕ್ರಮ ಅಂತ ಇತ್ತು. ಅದನ್ನು ಈ ಸುಬ್ಬಯ್ಯನಾಡು ಕಂಪನಿಯವರು ಮಾಡ್ತಾಯಿದ್ರು. ಅದು ನೋಡಿ ಭಾಳ ಪ್ರಭಾವಿತನಾಗಿದ್ದೆ. ಶೇಕ್ಸ್ಪಿಯರ್ದು ಒಂದು ಅದೇ ಥರದ ಒಂದು ಕಥೆ ಇದೆ ಅಂತ, ಅದು ಸಿಂಬಲೀನ್ ಅಂತ. ಅದು ಸೊ ಅದನ್ನು ಇಟ್ಕೊಂಡು ಇದು ಮಾಡಿದೊಂದು ರೂಪಾಂತರ ಶನಿ ಕಥೆ ಹೇಳಬೇಕು ಅಂತ ಅದೊಂದಿದೆ. ಈ ಥರ ಕೆಲವು ಇದ್ದಾವೆ, ಅದು ಎಷ್ಟಾಗುತ್ತೆ ಗೊತ್ತಿಲ್ಲ. ನನಗೇನೆಂದರೆ ಒಂದು ಕವಿತೆಯನ್ನು, ಕಾವ್ಯ ಸಂಗ್ರಹವನ್ನಾಗಲಿ, ಕವನ ಸಂಗ್ರಹವನ್ನಾಗಲಿ, ಒಂದು ನಾಟಕವನ್ನು ಬರೆದ ಮೇಲೆ ಮುಂದಿನದು ಹಿಂದಿನದರ ಪುನರುಕ್ತಿ ಆಗಬಾರ್ದು. ಸರಿ, ಇನ್ನಾರು ಹೊಸ ಬೆಳಕು ಕಾಣದೇ ಇದ್ದರೆ ಅಷ್ಟಕ್ಕೆ ನಿಲ್ಲಿಸ್ಬಿಡ. ಈ ನಿಮ್ಮ ಸಮಗ್ರ ಕಾವ್ಯಕ್ಕೆ ಹೋಗಿ ಬನ್ನಿ ಋತುಗಳೇ ಅಂತ ಟೈಟಲ್ ಕೊಟ್ಟಿದ್ದೀರಿ. ಏನು ಅದು ಯಾಕೆ ಸಿಗ್ನಿಫಿಕೆಂಟ್ ಗೊತ್ತಿಲ್ಲ. ನಾನು ಭಾಳ ಅದನ್ನು 6 ತಿಂಗಳು 8 ತಿಂಗಳು ಯೋಚನೆ ಮಾಡಿ ಹೊಳಿತು. ಬೇರೆ ಬೇರೆ ಟೈಟಲ್ ಕೊಟ್ಟಿದ್ದೆ ನಾನು. ಸಾಮಾನ್ಯ ನನಗೆ ಶಬ್ದಂ ತಯಸ್ವ ಮಾಲಿನ ಪ್ರಾರಂಭ, ಮಹಾಚೈತ್ರ, ಮಳೆ ಬಿದ್ದಲ್ಲಿ, ಮಳೆಯ ಮಂಟಪ, ಮಕಾರ ದೀಪಗಳು ಬಹುತೇಕದಲ್ಲಿದ್ದಾವೆ. ನನಗೆ ಮೀಸಲು ಕವಿತೆಗಳು, ಮಬ್ಬಿನ ಹಾಗೆ ಕಣಿವೆ ಆಸೆ, ಈ ಯಾಕೋ ಕಾರಣ ಶ್ವಾಸಿಲ್ಲ. ಆಮೇಲೆ ನನ್ನದೇ ಒಂದು ಕವಿತೆ ಒಂದಿದೆ, ರಿಕ್ಯೂನ ಕೊನೆಯ ಟೀ ಸಮಾರಂಭ, ಅಲ್ಲಿ ಸಾಲು ಬರ್ತದೆ, ಹೋಗಿ ಬಂದು ಋತುಗಳೇ ಅಂತ. ಅದರಲ್ಲಿ ಹೋಗಿ ಬನ್ನಿ ಅಂದರೆ ಒಂದು ರೀತಿಯ ಒಂದು ಪಾಯಿನ್ಸಿ, ಒಂದು ಮಾರ್ಧವತೆ ಇದೆ. ಇಂಗ್ಲೀಷ್ ಗುಡ್ ಬೈ ಸ್ಪ್ರಿಂಗ್ ಅಂತ, ಅಂದರೆ ಆ ಕವಿತೆ ಇಂಗ್ಲೀಷ್ ಗುಡ್ ಬೈ ಸ್ಪ್ರಿಂಗ್ ಅಂತ ಮಾಡಿದೆ. ಆದರೆ ಅದು ಇದು ಹೋಗಿ ಬನ್ನಿ ಪೂರ್ಣ ಅಲ್ಲ, ಅಲ್ಲಿ ಹೋಗಿ ಬನ್ನಿ ತಿಳಿದಾಯ್ತು. ಹೋಗಿ ಬನ್ನಿ ಅನ್ನೋದ್ರಲ್ಲಿ ಹೋಗ್ತೀರಾ ಮತ್ತೆ ಬರ್ತೀರಾ ಅಂತ. ಈ ಅನುಭವದ ನಿರಂತರತೆ ಏನಿದೆ, ಋತುಚಕ್ರಗಳ ನಿರಂತರತೆ, ಆಮೇಲೆ
ಆ ನಿರಂತರತೆಯಲ್ಲಿ ವಿದಾಯಗಳು ಇದ್ದಾವೆ ಮತ್ತು ಕುಡಿಕೆಗಳು ಇದ್ದಾವೆ. ಕುಡಿಕೆಯೂ ಇದೆ, ಮಿಲನವೂ ಇದೆ, ವಿದಾಯವೂ ಇದೆ, ಆಶಾವಾದವೂ ನಿರಾಶವಾದವೂ ಇದೆ. ನನಗೆ ಆಶಾವಾದ, ನಿರಾಶವಾದ, ನಿರಂತರತೆ, ಕ್ಷಣಿಕತೆ, ಅಳುತ್ವ ಮತ್ತು ಮಹತ್ವ ಇವೆಲ್ಲವನ್ನು ಏಕಕಾಲದಲ್ಲಿ ಹಿಡಿದಿರುವ ಮೆಟಫರ್ಗಳು ನಾನು ಹೋಗ್ತಾ ಇರ್ತೇನೆ. ಆಗ ಅದು ಸರಳವಾದರೂ ಸಂಕೀರ್ಣವಾಗಿರ್ತದೆ. ಆಗ ನನಗಿದು ಆಗ ಹೊಳಿತದನ್ನ ಇದು ಸರಿ ಅನ್ನಿಸ್ತು. ಅದು ಗೊತ್ತಾದೋ ಇಂಟ್ಯೂಷನ್ ಗೊತ್ತಾಗ್ತದೆ, ಒಂದು ತರ್ಕ ಗೊತ್ತಾಗಿರೋದಿಲ್ಲ. ಅದು ಸರಿ ಅನಿಸ್ತದೆ, ಅದು ಮಾಡ್ತೀನಿ, ರಿಸ್ಕ್ ತೊಗೊಳ್ತೀನಿ. ಅವ್ರು ಕಾವ್ಯದಲ್ಲಾಗಲಿ ನಾಟಕದಲ್ಲಿ ಹೊಸದೇ ಬರೀಬೇಕು ಅಂದರೆ ಜೀವನದ ಹೊಸದೇ ನಾವು ಒಂದು ಸವಾಲನ್ನು ಸ್ವೀಕರಿಸಬೇಕು, ರಿಸ್ಕ್ ತಗೋಬೇಕು. ನಾನು ಜೀವನದಲ್ಲಿ ಭಾಳದಷ್ಟು ತೊಗೊಂಡಿದ್ದೇನೆ, ಕವಿತೆ ನಾಟಕಗಳು ರಿಸ್ಕ್ ತೊಗೊಂಡಿದ್ದೇನೆ. ಯಾವಾಗ ರಿಸ್ಕ್ ತಗೊಂಡಾಗೆಲ್ಲ ನಾನು ಗೆದ್ದೆ ಅಂತ ಹೇಳೋದಿಲ್ಲ, ಆದರೆ ಯಾವಾಗ ಗೆದ್ದಿದ್ದೀನಿ ಆವಾಗೆಲ್ಲಾನು ನಾನು ಸವಾಲುಗಳನ್ನು ತಗೊಂಡು ಮತ್ತೆ ಸವೆದ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಹುಡುಕ್ತಾ. ಸರ್, ಇಷ್ಟೊತ್ತು ಬಂದು ನಮ್ಮ ಜೊತೆಗೆ ನಿಮ್ಮ ಕವಿತೆ ಯಾನದ ಬಗ್ಗೆ, ನಿಮ್ಮ ಸಾಹಿತ್ಯದ ಒಡನಾಟದ ಬಗ್ಗೆ ನಮ್ಮ ಜೊತೆಗೆ ಹಲವು ವಿಷಯಗಳನ್ನು ಹಂಚಿಕೊಂಡ್ರೆ ಅದಕ್ಕೆ ನಾನು ಕೃತಜ್ಞತೆ. ನಮಸ್ಕಾರ.